ಶ್ರೀ ಗುರುಭ್ಯೋ ನಮಃ. ರಾಮಾಯಣದ ಪ್ರವಚನ ಮಾಲಿಕೆಯಲ್ಲಿ ಈ ಹಿಂದೆ ಆನಂದ ರಾಮಾಯಣದ ವಿಲಾಸಕಾಂಡ ಸಮಾಪ್ತ ಆಗಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಮುಂದೆ ಆನಂದ ರಾಮಾಯಣದಲ್ಲಿ ಜನ್ಮಕಾಂಡದ ಕಥೆ ಇದೆ. ಲವಕುಶರ ಜನನ, ಸೀತೆಯ ಪರಿತ್ಯಾಗ, ಅದಕ್ಕಿಂತ ಮೊದಲು ಈ ಎಲ್ಲ ಕಥೆಗಳ ವರ್ಣನೆ ಇದೆ. ಆನಂದ ರಾಮಾಯಣದ ಜನನಕಾಂಡ ಶ್ರವಣ ಮಾಡೋದಕ್ಕಿಂತ ಮೊದಲು ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ಕಥೆ ಏನಿದೆ ಅದನ್ನು ಶ್ರವಣ ಮಾಡಬೇಕು. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ಮೊದಲ ಕೆಲವು ಸರ್ಗಗಳಲ್ಲಿ 36ನೇ ಸರ್ಗದ ತನಕ ಅಗಸ್ತ್ಯ ಮೊದಲಾದಂಥ ಋಷಿಗಳು ರಾಮನ ಆಶ್ರಮಕ್ಕೆ ಬಂದಿದ್ರು. ರಾಮ ಅವರ ಮೂಲಕ ರಾವಣ, ಕುಂಭಕರ್ಣ, ಇಂದ್ರಜಿತ್ ಇತ್ಯಾದಿಗಳ ಹುಟ್ಟಿನ ಹಿನ್ನೆಲೆ, ಅವರ ಪ್ರತಾಪ ಅದನ್ನೆಲ್ಲ ಶ್ರವಣ ಮಾಡಿದ. ಅಲ್ಲದೆ ವಾಲಿ, ಸುಗ್ರೀವ, ಹನುಮಂತ ಮೊದಲಾದವರ ಹುಟ್ಟಿನ ಹಿನ್ನೆಲೆಯನ್ನು ಕೂಡ ಅವರು ಅವನಿಗೆ ಬಣ್ಣಿಸಿದರು. ಇದನ್ನೆಲ್ಲ ನಾವು ರಾಮಾಯಣದ ಶ್ರವಣದ ಪ್ರಾರಂಭದಲ್ಲಿ ರಾಮ ಹುಟ್ಟುವುದನ್ನು ವರ್ಣನೆ ಮಾಡೋದಕ್ಕಿಂತ ಮೊದಲೇ ನಾವು ಕೇಳಿ ಮುಗಿಸಿದ್ವಿ ಕಥೆ ಅನುಕೂಲಕ್ಕಾಗಿ. ಅದಕ್ಕಾಗಿ ಆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 37ನೇ ಸರ್ಗ ಏನಿದೆ, ರಾವಣ, ಹನುಮಂತ ಮೊದಲಾದವರ ಹುಟ್ಟಿನ ಬಣ್ಣನೆಯ ಬಳಿಕದ ಭಾಗ ಅದು. ಅದನ್ನ ಈಗ ನಾವು ಮುಂದುವರಿಸಬೇಕು. ವ್ಯತೀತಾಯ ನಿಶಾಪೂರ್ವ ಪೌರಾಣಾಂ ಹರ್ಷವರ್ಧಿನಿ ಅಭಿಷಿಕ್ತೇತು ಕಾಕುಸ್ಥೆ ಧರ್ಮೇಣ ವಿದಿತಾತ್ಮನಿ. ವ್ಯತೀತಾಯ ನಿಶಾಪೂರ್ವ ಪೌರಾಣಾಂ ಹರ್ಷವರ್ಧಿನಿ. ಅವನು ಪಟ್ಟಾಭಿಷೇಕ ಮಾಡಿಸಿಕೊಂಡ. ಅದಾದ ಬಳಿಕ ಮೊದಲನೇ ರಾತ್ರಿ ಕಳೆಯಿತು. ಪಟ್ಟಾಭಿಷೇಕ ಮಾಡಿಕೊಂಡ ಮೊದಲನೇ ದಿವಸ ಅಗಸ್ತ್ಯಾದಿಗಳ ಮೂಲಕ ಕಥೆ ಕೇಳಿದ. ಆ ರಾತ್ರಿ ಕಳೆಯಿತು. ಬೆಳಗಾಗುವಂಥ ಸಂದರ್ಭ ಬಂತು. ಒಂದಿಮಾಗದರೆಲ್ಲ ಅಲ್ಲಿಗೆ ಬಂದರು. ಅವರು ರಾಮನನ್ನ ಈ ಮುಂದಿನಂತೆ ಎಚ್ಚರಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ವೀರ ಸೌಮ್ಯ ಪ್ರಬುದ್ಧಸ್ವ ಕೌಸಲ್ಯ ಪ್ರೀತಿವರ್ಧನ ಜಗದ್ಧಿ ಸರ್ವಂ ಸ್ವಪಿತಿ ತ್ವಯಿ ಸುಪ್ತೆ ನರಾಧಿಪ. ವೀರನೇ, ಪರಾಕ್ರಮಿಯೇ, ಕೌಸಲ್ಯ ಪುತ್ರನೇ, ಬೇಗ ಎದ್ದೇಳು. ನೀನು ಮಲ್ಕೊಂಡಿದ್ರೆ ಜಗತ್ತೆಲ್ಲವೂ ಮಲ್ಕೊಂಡಿದ್ದಂತೆ ಅಂತ ಅವನನ್ನು ಪ್ರಶಂಸೆ ಮಾಡಿದ್ರು. ನೀನು ರಾಜನಾದವನು ಎದ್ದರೆ ಅದರ ಮೂಲಕ ಜಗತ್ತೆಲ್ಲ ಎಚ್ಚರಗೊಳ್ಳುತ್ತದೆ ಅಂತ ಒಂದು ಅರ್ಥ. ಧಾರ್ಮಿಕ ಕ್ರಿಯೆಗಳನ್ನು ರಾಜ ತಾನು ಮೇಲ್ಪಂಕ್ತಿಯಾಗಿ ಇದ್ದುಕೊಂಡು ಮಾಡಿ ಜನರಿಗೆ ತೋರಿಸ್ಬೇಕು, ಜನ ಅದರಂತೆ ನಡ್ಕೊಳ್ತಾರೆ ಅಂತ ಅರ್ಥ. ಇವನು ರಾಜರಾಜೇಶ್ವರ, ಸ್ವಯಂ ವಿಷ್ಣುವಿನ ಅವತಾರ ಭೂತನಾದವನಾದ್ರಿಂದ ಇವನಿಗೆ ಇದು ಹೆಚ್ಚು ಅನ್ವಯಿಸ್ತದೆ. ಒಳಗಿದ್ದುಕೊಂಡು ಆತ ಕ್ರಿಯೆಗಳನ್ನು ಮಾಡಿಸಿದರೆ ಜಗತ್ತು ಕ್ರಿಯೆ ಮಾಡ್ತದೆ. ಜಗತ್ತಿನ ಪ್ರತಿಯೊಂದು ಸ್ಪಂದನ, ಅದರ ಚೇಷ್ಟೆಗಳೆಲ್ಲ ಒಳಗಿರುವಂತಹ ಬಿಂಬದ ಅಧೀನ. ಹಾಗಾಗಿ ಈ ಜಗತ್ತಿನಲ್ಲಿ ಎಲ್ಲ ಇರುವಂತಹ ಎಲ್ಲ ಪ್ರತಿಬಿಂಬಗಳಿಗೆ ನೀನೊಬ್ಬನೇ ಬಿಂಬ. ಬಿಂಬನಾದಂತಹ ನೀನು ಮಲಗಿದ್ರೆ ಜಗತ್ತು ಮಲಗೇ ಇರ್ತದೆ. ಅದಕ್ಕಾಗಿ ಎದ್ದೇಳುವಂತ ಆತನನ್ನ ಸ್ತೋತ್ರ ಮಾಡಿದ್ರೆ ಅರ್ಥ ಅದು. ವಿಷ್ಣುವಿನಂತೆ ಪರಾಕ್ರಮಿ, ಅಶ್ವಿನಿ ದೇವತೆಗಳಂತೆ ಸುಂದರ, ಬೃಹಸ್ಪತಿಯಂತೆ ಬುದ್ಧಿವಂತ, ಗಾಂಭೀರ್ಯದಲ್ಲಿ ಸಮುದ್ರಕ್ಕೆ ಸಮಾನ, ತೇಜಸ್ಸಿನಲ್ಲಿ ಸೂರ್ಯಕ್ಕೆ ಸಮಾನ, ಕ್ಷಮಾಗುಣದಲ್ಲಿ ಭೂಮಿಗೆ ಸಮಾನ. ಶಂಕರನಂತೆ ನೀನು ಅವಿಚಲ, ಶತ್ರುಗಳಿಗೆ ಮಣಿಯದವ. ನಿನ್ನಲ್ಲಿರುವಂಥ ಸೌಮ್ಯತೆ ಅದೇನಿದೆ ಅದು ಚಂದ್ರನೊಬ್ಬನಲ್ಲಿದೆ ಹೊರತು ಬೇರೆ ಎಲ್ಲೂ ಇಲ್ಲ. ನಿನ್ನಂತೆ ರಾಜರು ಹಿಂದೆ ಹುಟ್ಟಲಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಹೀಗೆ ಆ ಒಂದು ಭಾಗದರು ರಾಮನನ್ನು ಸ್ತೋತ್ರ ಮಾಡ್ತಿದ್ದಾಗ ರಾಮ ಎಚ್ಚರಗೊಂಡ. ಆ ಬಿಳಿಯ ಹೊದಿಕೆಯಿಂದ ಕೂಡಿದಂತಹ ಹಾಸಿಗೆಯನ್ನು ಆತ ಬಿಟ್ಟೆದ್ದಾಗ ಸಾವಿರಾರು ಜನ ಸೇವಕರು ಕೈ ಮುಗಿದು ನಿಂತ್ಕೊಂಡಿದ್ರು. ಅವನಿಗೆ ಬೇಕಾದಂತಹ ವಸ್ತುಗಳನ್ನು ಹಿಡಿದುಕೊಂಡು ನೀರು ಇತ್ಯಾದಿಗಳನ್ನು ಸಿದ್ಧ ಮಾಡಿದ್ರು. ಅವನು ಸ್ನಾನ ಮಾಡಿ ಮುಗಿಸಿದ. ಇಕ್ಷ್ವಾಕು ವಂಶೀಯರ ಹಿಂದಿನ ರಾಜರು ಮಾಡ್ತಿದ್ದಂಥ ಪೂಜೆ, ಆ ಪೂಜೆಗೆ ಆಶ್ರಯವಾದಂಥ ದೇವ ಮಂದಿರ ಅಲ್ಲಿಗೆ ಬಂದ. ಅಗ್ನಿಗೆ ಪ್ರಾತರಾಹುತಿಗಳನ್ನು ಸಮರ್ಪಣೆ ಮಾಡಿ ಮುಂದೆ ವಸಿಷ್ಠ ಪ್ರಮುಖಾದಿಗಳನ್ನು ಅವನು ಭೇಟಿ ಮಾಡಿದ. ಶತ್ರುಘ್ನ, ಲಕ್ಷ್ಮಣ, ಭರತ ಇವರು ಮೂವರು ರಾಮನ ಸೇವೆಯಲ್ಲಿ ನಿರತರಾಗಿದ್ದರು. ಮೂರು ವೇದಗಳು ಯಜ್ಞದ ಸೇವೆಯಲ್ಲಿ ನಿರತರಾದಂತೆ
ಅಂತ ಅದನ್ನು ಹೇಳ್ತಾರೆ ಉಪಮಾ ಕೊಡ್ಬೇಕಾದ್ರೆ, ಹೋಲಿಕೆ ಕೊಡುವಾಗ. ಅಲ್ಲಿ ಯಜ್ಞ ಅಂತಂದ್ರೆ ಕೇವಲ ಯಜ್ಞದ ಕ್ರಿಯೆ ಅಲ್ಲ. ಯಜ್ಞೋ ಯಜ್ಞ ಪ್ರತಿನಿಧ್ವ ಅಂತ ಹೇಳಿದಂತೆ ಭಗವಂತ, ಆ ಭಗವಂತನ ಸೇವೆಯಲ್ಲಿ ಆ ವೇದಾಭಿಮಾನಿ ದೇವತೆಗಳು ಹೇಗೆ ಸಿದ್ಧರಾಗಿರ್ತಾರೋ ಹಾಗೆ ಈ ಮೂವರು ತಮ್ಮ ಅಣ್ಣನ ಸೇವೆಗೆ ನಿರತರಾಗಿದ್ದರು, ಕಾಯ್ತಾ ಇದ್ರು. ಅವರು 20 ಪ್ರಧಾನ ವಾನರರು ಅವರು ಕಾಯ್ತಾ ಇದ್ರು. ಸುಗ್ರೀವ, ಅಂಗದ, ಹನುಮಂತ, ಜಾಂಬವಂತ, ಸುಷೇಣ, ತಾರ, ನೀಲ, ನಲ, ಮೈಂದ, ದ್ವಿವಿಧ, ಕುಮುದ, ಶರಭ, ಶತಬಲಿ, ಗಂಧಮಾದನ, ಗಜ, ಗವಾಕ್ಷ, ಗವಯ, ಧೂಮ್ರ, ರಂಭ ಮತ್ತು ಜ್ಯೋತಿ ಮುಖ. ಈ 20 ಜನ ಪ್ರಧಾನ ವಾನರರು ಅವನ ಸಮೀಪದಲ್ಲಿ ನಿಂತ್ಕೊಂಡಿದ್ರು. ಅವರೆಲ್ಲ ಕೂತ್ಕೊಂಡ ಮೇಲೆ ನಾನಾ ಥರದ ಪ್ರವಚನ, ಧಾರ್ಮಿಕ ಕಥೆಗಳು ಇದನ್ನ ಅಲ್ಲಿ ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಪಂಡಿತರಾದವರು. ರಾಮ ಹೀಗೆ ಪ್ರತಿನಿತ್ಯ ಆ ರಾಜ್ಯಸಭೆಯಲ್ಲಿ ಕುಳಿತುಕೊಂಡು ಆ ಧರ್ಮದ ಕಥೆಗಳನ್ನು ಕೇಳಿ ಪ್ರಜೆಗಳ ಕಾರ್ಯಗಳನ್ನೆಲ್ಲ ನಡೆಸಿಕೊಡ್ತಿದ್ದ. ಸ್ವಲ್ಪ ದಿವಸ ಆದಮೇಲೆ ರಾಮ ತನ್ನ ಮಾವನಿಗೆ ಹೇಳಿದ, ಜನಕರಾಜನಿಗೆ, ನೀನು ಈಗ ನಮಗೆಲ್ಲರಿಗೂ ಏಕಮಾತ್ರ ಆಶ್ರಯ. ನಿನ್ನ ಪ್ರಭಾವದಿಂದ ರಾಮನನ್ನು ನಾನು ಗೆಲ್ಲಿಕ್ಕೆ ಸಾಧ್ಯವಾಯಿತು. ಬಹಳ ದಿವಸದಿಂದ ನಮ್ಮಲ್ಲಿ ಇದ್ದೀನಿ ನೀನು. ನಮ್ಮ ಕಾಣಿಕೆಗಳನ್ನು ಸ್ವೀಕಾರ ಮಾಡಿ ನೀನು ನಿನ್ನ ರಾಜಧಾನಿಗೆ ಇನ್ನು ತೆರಳಬಹುದು. ತೆರಳಲಿಕ್ಕೆ ನನ್ನ ಸಮ್ಮತಿ ಇದೆ. ನನ್ನ ಸಹೋದರ ಭರತ ನಿನ್ನ ಜೊತೆಗೆ ಬರ್ತಾನೆ. ಜನಕ ಹಾಗೆ ಆಗಲಿ ಅಂದ. ನಿನ್ನ ದರ್ಶನದಿಂದ, ನಿನ್ನ ನ್ಯಾಯಸಮ್ಮತವಾದಂಥ ವ್ಯವಹಾರದಿಂದ ನಾನು ಸಂಪ್ರೀತನಾಗಿದ್ದೇನೆ. ನೀನು ನನಗೆ ಯಾವ್ಯಾವ ಕಾಣಿಕೆಗಳನ್ನು ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ, ಆ ಎಲ್ಲ ಕಾಣಿಕೆಗಳು ನಾನು ಸ್ವೀಕಾರ ಮಾಡಿ ನನ್ನ ಮಗಳಿಗೆ ಕೊಟ್ಟು ಬಿಡ್ತೇನೆ. ನನಗದು ಅಲ್ಲಿ ತನಕ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಅಂದ. ಮುಂದೆ ಅವನು ಮಿಥಿಲಾ ನಗರಕ್ಕೆ ಪ್ರಯಾಣ ಮಾಡಿದ. ಮುಂದೆ ರಾಮ ಸೋದರ ಮಾವನಾದ ಯುಧಾಜಿತ್, ಈ ಕೈಕೇಯಿಯ ಅಣ್ಣ, ಅವನಿಗೆ ನಮಸ್ಕಾರ ಮಾಡಿ ಹೇಳಿದ, ನಾವೆಲ್ಲರೂ 4 ಸಹೋದರರು ನಿನ್ನ ಅಧೀನರಾಗಿದ್ದೇವೆ. ರಾಜ್ಯ ನಿನ್ನ ಅಧೀನ ಆಗಿದೆ. ನೀನು ನಮಗೆಲ್ಲರಿಗೂ ಆಶ್ರಯನಾಗಿದ್ದೆ. ನಿಮ್ಮ ಅಪ್ಪ ಕೈಕೇಯ ರಾಜ ವೃದ್ಧನಾಗಿದ್ದಾನೆ. ನೀನು ಇಲ್ಲಿ ಬಂದಿರೋದ್ರಿಂದ, ಪಟ್ಟಾಭಿಷೇಕ ನೋಡ್ಲಿಕ್ಕಾಗಿ ನೀನು ಇಲ್ಲಿಗೆ ಬಂದಿದ್ದಿ. ಅವನು ನಿನ್ನನ್ನು ಕಾಯ್ತಿರಬಹುದು. ಅದಕ್ಕಾಗಿ ನಮ್ಮ ಕಾಣಿಕೆಗಳನ್ನು ನೀನು ಸ್ವೀಕಾರ ಮಾಡಿಕೊಂಡು ಹೋಗು. ಲಕ್ಷ್ಮಣನನ್ನು ನಿನ್ನ ಜೊತೆಗೆ ಕೊಟ್ಟು ಕಳಿಸ್ತೇನೆ. ಯುಧಾಜಿತ್ನು ಕೂಡ ಪ್ರಯಾಣ ಪ್ರಾರಂಭಿಸಿದ. ನೀನು ಕೊಟ್ಟಂತ ಕಾಣಿಕೆ ಎಲ್ಲ ನಿನ್ನ ಬಳಿನೇ ಇರಲಿ ಅಂತ ಅದನ್ನು ಸ್ವೀಕಾರ ಮಾಡಿ ಮತ್ತೆ ರಾಮನಿಗೆ ಮರಳಿಸಿದ. ಯುಧಾಜಿತ್ ರಾಮನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿದ. ಮುಂದೆ ಆತ ಅಲ್ಲಿಂದ ಹೊರಟು ಹೋದ. ಕಾಶಿರಾಜನಾದ ಪ್ರತರ್ಧನ ಅನ್ನುವನಿದ್ದ. ಅವನನ್ನು ರಾಮ ಆಲಿಂಗನ ಮಾಡಿಕೊಂಡು ನೀನು ಕೂಡ ಕಾಶಿಗೆ ಹೋಗಿ ಬಾ ಅಂತ ಹೇಳಿದ. ಮುಂದೆ 300 ಜನ ರಾಜರು, ರಾಮನಿಗೆ ಅತ್ಯಂತ ಪ್ರಿಯರಾದಂತಹ 300 ಜನ ರಾಜರಲ್ಲಿದ್ದರು. ಅವರೆಲ್ಲರನ್ನೂ ಈ ರೀತಿ ಮಾತಾಡಿಸಿದ. ನನ್ನ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿದ್ದೀರಿ. ನಿಮ್ಮ ತೇಜಸ್ಸು, ನಿಮ್ಮ ಪ್ರಭಾವದಿಂದ ಆ ಪ್ರೀತಿಗೆ ಎಂದೂ ಕೂಡ ಧಕ್ಕೆ ಆಗುವಂತಿಲ್ಲ. ಅಂಥ ಸಂಬಂಧ ನಮ್ಮ ನಡುವೆ ನಡೆದಿದೆ. ನಿಮ್ಮೆಲ್ಲರ ಪ್ರಭಾವ, ನಿಮ್ಮೆಲ್ಲರ ಹಾರೈಕೆಗಳಿಂದ ನಾನು ರಾವಣನನ್ನು ಗೆಲ್ಲುವಂತಾಯಿತು. ನಾನು ನಟಮಾತ್ರಕ್ಕೆ ರಾವಣನ ಮುಂದೆ ನಿಂತಿದ್ದೆ. ಶಕ್ತಿಯ ಪ್ರಭಾವ ಎಲ್ಲ ನಿಮ್ಮದೇ. ಬಹಳ ಕಾಲ ನಮ್ಮಲ್ಲಿ ಇದ್ದೀರಿ ನೀವೀಗ. ನೀವು ಇನ್ನು ನಿಮ್ಮ ದೇಶಗಳಿಗೆ ಪ್ರಯಾಣ ಮಾಡಿ ಅಂತ ಹೇಳಿಕೊಟ್ಟ. ಆಗ ಅವರಂದ್ರು, ಸಾಮ್ರಾಜ್ಯವನ್ನು ನೀನು ಪಡ್ಕೊಂಡಿದ್ದಿ, ಶತ್ರುಗಳನ್ನು ಗೆದ್ದಿದ್ದಿ, ಸೀತೆಯನ್ನು ಕೂಡ ಕರ್ಕೊಂಡು ಬಂದಿದ್ದಿ. ನಮ್ಮ ದೊಡ್ಡ ಆಸೆ ಈಡೇರಿದೆ. ನಮ್ಮೆಲ್ಲರನ್ನು ನೀನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಿ. ಆ ಪ್ರಶಂಸೆ ಮಾಡಿಸ್ಕೊಳ್ಳಿಕ್ಕೆ ನಾವೆಷ್ಟು ಯೋಗ್ಯರೋ ಗೊತ್ತಿಲ್ಲ. ಆದರೆ ಪ್ರಶಂಸೆ ಮಾಡುವಂಥ ಕಲೆ ಮಾತ್ರ ನಿಮಗೆ ಸಿದ್ಧವೇ ಆಗಿದೆ. ಆದರೆ ನಮಗೆ ಮರಳಿ ನಿನ್ನನ್ನು ಪ್ರಶಂಸೆ ಮಾಡುವಂಥ ಶಕ್ತಿ ಇಲ್ಲ. ನಮ್ಮ ಹೃದಯದಲ್ಲೇ ನೀನು ನೆಲೆಸಿದ್ದಿ. ಆ ಶಾಶ್ವತವಾದ ಪ್ರೀತಿ ನಮಗಿರಲಿ ಅಂತ ಅವ್ರು ಕೇಳ್ಕೊಂಡ್ರು. ಮುಂದೆ ಅವರು ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದರು. ಅಯೋಧ್ಯೆಯಿಂದ ಅವರು ಪ್ರಯಾಣ ಬೆಳೆಸಿದರು. ಅವರು ತಮ್ಮ ದೊಡ್ಡ ದೊಡ್ಡ ಸೈನ್ಯಗಳನ್ನು ಕಟ್ಟಿಕೊಂಡೇ ಅಯೋಧ್ಯೆಗೆ ಬಂದಿದ್ರಂತೆ. ಯಾಕಂದ್ರೆ ಭರತ ಹೇಳಿ ಕಳಿಸಿದ್ದ, ರಾಮ ಆಪತ್ತಿನಲ್ಲಿ ಸಿಲುಕಿದ್ದಾನೆ, ಅವನಿಗೆ ಸಹಾಯ ಮಾಡೋದಕ್ಕಾಗಿ ನಾವು ಸನ್ನದ್ಧರಾಗಬೇಕು. ಹಾಗಾಗಿ ನೀವೆಲ್ಲರೂ ಸಾಮಂತರಾಜರು ಬನ್ನಿ ಅಂತ ಭರತ ಹೇಳಿ ಕಳಿಸಿದ್ದ.
ಅಂತ ಆನಂದ ರಾಮಾಯಣದಲ್ಲಿ ಬಂದಿರ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರಲಿಲ್ಲ. ಆದರೂ ಹೀಗೊಂದು ಮಾತು ಈ ವಾಲ್ಮೀಕಿ ರಾಮಾಯಣದಲ್ಲಿ ಈಗ ಕಾಣಿಸ್ತದೆ. ಅವರು ರಾಮನ ಯುದ್ಧವನ್ನು ನೋಡ್ಬೇಕು ಅಂತ ಅಪೇಕ್ಷೆ ಇತ್ತು, ಅವರಿಗೆ ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ ಅಪೇಕ್ಷೆ ಇತ್ತು. ಅವರಿಗೆ ನಿರಾಶೆ ಆಗಿಬಿಟ್ಟಿತ್ತು. ನೀನು ಮತ್ತು ರಾವಣ ಎದುರು ಬದುರಾಗಿ ಯುದ್ಧ ಮಾಡೋದನ್ನು ನಾವು ನೋಡ್ಲಿಕ್ಕಾಗಲಿಲ್ಲ. ಭರತ ನಮಗೆ ಮೊದಲೇ ಹೇಳಬೇಕಾಗಿತ್ತು, ಇನ್ನು ಸ್ವಲ್ಪ ಎಲ್ಲ ಕೈ ಮೀರಿದಾಗ ಹೇಳಿದ. ಭರತೇನ ವಯಂ ಪಶ್ಚಾತ್ಮಾನೀತಾಹ, ನಮ್ಮೆಲ್ಲ ಅಕ್ಷೋಹಿಣಿ ಸೇನೆ ಮೊದಲೇ ಹೋಗಿಬಿಟ್ಟಿದ್ರೆ ಯುದ್ಧ ಇನ್ನೂ ಬೇಗ ಮುಗಿತಿತ್ತು. ನಾವು ಅಯೋಧ್ಯೆಗೆ ಇನ್ನೂ ಮರಳಿ ವೇಗವಾಗಿ ಬರಬಹುದಿತ್ತು ಅಂತ ಈಗ ಅವ್ರು ಮಾತಾಡಿಕೊಂಡು ರಾಮನ ಸಮ್ಮತಿ ಪಡ್ಕೊಂಡು ತಮ್ಮ ದೇಶಗಳಿಗೆ ಅವರು ಪ್ರಯಾಣ ಮಾಡಿದರು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಮತ್ತಷ್ಟು ಕಾಣಿಕೆಗಳನ್ನು ರಾಮನ ಕಡೆಗೆ ಅವರು ಕಳಿಸಿಕೊಟ್ರು. ಇದೆಲ್ಲ ಆದ ಬಳಿಕ ಸುಗ್ರೀವ, ವಿಭೀಷಣ, ಉಳಿದೆಲ್ಲ ವಾನರರು, ಕಪಿಗಳು, ಕರಡಿಗಳು ಅವರಿಗೆ ಈ ಐಶ್ವರ್ಯವನ್ನೆಲ್ಲ ಹಂಚಿಕೊಟ್ಟ. ಅವರು ಅದನ್ನ ಕೆಲವರು ತಲೆ ಮೇಲೆ ಹೊತ್ಕೊಂಡ್ರು ಐಶ್ವರ್ಯವನ್ನು, ಅವರು ಮರಳಿ ಹೋಗೋ ಪ್ರಸಂಗ ಬಂದಾಗ. ಕೆಲವರು ಭುಜದ ಮೇಲೆ ಹೊತ್ಕೊಂಡ್ರು. ಮುಂದೆ ರಾಮ ಏನ್ ಮಾಡಿದ ಅಂದ್ರೆ ಆ ಕಪಿಗಳನ್ನ, ಕರಡಿಗಳನ್ನೆಲ್ಲ ಕೊಟ್ಟು ಕಳಿಸುವಾಗ ಹೀಗೊಂದು ಮಾತನ್ನು ಹೇಳಿದ ಆ ಸುಗ್ರೀವನಿಗೆ. ಅಂಗದನನ್ನ ಮತ್ತೆ ಆ ಹನುಮಂತನನ್ನ ಇಬ್ಬರನ್ನು ಕೂಡ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಂತೆ. ಅವರಿಬ್ಬರು ಅವನಿಗೆ ಪುತ್ರ ಸಮಾನರಾಗಿದ್ರು. ಅವರಿಬ್ಬರನ್ನು ತನ್ನ ತೊಡೆ ಮೇಲೆ ಆತ ಕೂಡಿಸ್ಕೊಂಡು ಸುಗ್ರೀವನಿಗೆ ಹೇಳಿದ, ಈ ಅಂಗದ ನಿನ್ನ ಮಗನೇ ಆಗಿದ್ದಾನೆ, ಈ ಹನುಮಂತ ನಿನ್ನ ಮಂತ್ರಿ ಆಗಿದ್ದಾನೆ, ನಿನಗೆ ಬೇಕಾದಂಥ ಮಂತ್ರಾಲೋಚನೆಗಳನ್ನು ಕೊಡ್ಲಿಕ್ಕೆ ಇವರಿಬ್ಬರು ಸಿದ್ಧರಾಗಿದ್ದಾರೆ ಅಂತ ಹೇಳಿ ರಾಮ ತನ್ನ ಶರೀರದ ಮೇಲಿದ್ದಂಥ ಆಭರಣಗಳನ್ನೆಲ್ಲ ಆ ಅಂಗದನಿಗೆ ಮತ್ತು ಹನುಮಂತನಿಗೆ ತೊಡಿಸಿದ. ಮುಂದೆ ಆ ಪ್ರಮುಖರಾದಂಥ ವಾನರರನ್ನ ನೋಡಿ ಈ ಮಾತು ಹೇಳಿದ, ನೀವು ನನ್ನ ಸ್ನೇಹಿತರಾಗಿದ್ದೀರಿ, ಸಹೋದರರೂ ಆಗಿದ್ದೀರಿ, ಅಷ್ಟೇಕೆ ನೀವು ನನ್ನ ಶರೀರವೇ ಆಗಿದ್ದೀರಿ, ನನ್ನ ಶರೀರದ ಒಂದು ಅವಿಭಾಜ್ಯ ಅಂಗಗಳು ನೀವು. ನನಗೆ ಬಂದಂಥ ಆಪತ್ತಿನ ನೀವು ನನ್ನನ್ನು ಪರಿಹಾರ ಮಾಡಿದ್ದೀರಿ, ನಾನು ನಿಮಗೆ ಋಣಿಯಾಗಿದ್ದೇನೆ. ನಿಮ್ಮಂಥವ್ರು ಸುಗ್ರೀವನ ಬಳಿ ಇದ್ದಾರೆ ಅಂದರೆ ಸುಗ್ರೀವ ಧನ್ಯ ಅಂತ ಹೀಗೆ ಹೇಳಿ ಅವರೊಬ್ಬರೊಬ್ಬರನ್ನು ಆಲಿಂಗನ ಮಾಡಿಕೊಂಡ, ಅವರಿಗೆ ಎಲ್ಲ ಥರದ ಕಾಣಿಕೆಗಳನ್ನು ಕೊಟ್ಟ. ಇದಾದ್ಮೇಲೆ ಆ ವಾನರರು ಮತ್ತೂ ಕೆಲವು ಕಾಲ ರಾಮನ ಅರಮನೆಯಲ್ಲಿದ್ದರು, ಮಧುಪಾನ ಮಾಡಿದರು, ಹಣ್ಣು ಹಂಪಲುಗಳನ್ನು ತಿಂದರು. ಒಂದು ತಿಂಗಳಿನಕ್ಕಿಂತ ಹೆಚ್ಚಿನ ಕಾಲ ಕಳೆದು ಹೋಯಿತು. ಮುಂದೆ ರಾಮ ಸುಗ್ರೀವನಿಗೆ ಹೇಳಿದ, ನೀನಿನ್ನು ಕಿಷ್ಕಿಂಧಾನಗರಕ್ಕೆ ಪ್ರಯಾಣ ಮಾಡು. ಅಂಗದ, ಹನುಮಂತ ಇಬ್ಬರನ್ನು ಕೂಡ ನೀನು ನೋಡ್ಕೊಳ್ಬೇಕು, ಸರಿಯಾಗಿ ನೋಡ್ಕೊಳ್ಬೇಕು ಅವರನ್ನ. ಶತಬಲಿ, ಮೈಂದ, ದ್ವಿವಿಧ ಮೊದಲಾದಂತಹ ಕಪಿಗಳೇನಿದ್ದಾರೆ ಅವರನ್ನು ನೋಡ್ಕೊಳ್ಬೇಕು. ಕೇಸರಿ, ಶರಭ, ಶಂಭ ಮೊದಲಾದಂಥವರು ಹಿರಿಯರು, ಅವರನ್ನ ನೋಯಿಸಬಾರ್ದು, ಅಪ್ರಿಯ ಮಾಡಬಾರ್ದು. ಹೀಗೆ ಹೇಳಿ ಸುಗ್ರೀವನನ್ನು ರಾಮ ಆಲಿಂಗನ ಮಾಡಿಕೊಂಡ. ವಿಭೀಷಣನಿಗೆ ಹೇಳಿದ, ಲಂಕಾನಗರಕ್ಕೆ ತೆರಳು, ಧರ್ಮದಿಂದ ಶಾಸನ ಮಾಡು. ನೀನು ಧರ್ಮ ತಿಳಿದವನು, ನಿನ್ನ ಬಗ್ಗೆ ನನಗೆ ವಿಶ್ವಾಸ ಇದೆ, ರಾವಣನಂತಲ್ಲ ನೀನು. ಮಾತ ಬುದ್ಧಿ ಅಧರ್ಮೇತ್ವಂ ಕುರಿಯಾ ರಾಜನ್ ಕಥಂಚನ, ಎಂದೆಂದಿಗೂ ಅಧರ್ಮದ ಕಡೆ ಬುದ್ಧಿ ಹಾಕಬೇಡ, ಯಾವತ್ತೂ ಧರ್ಮಕ್ಕೆ ನಿಷ್ಠನಾಗಿರೋ. ಯಾವತ್ತೂ ನನ್ನನ್ನು, ಸುಗ್ರೀವನನ್ನು ಸ್ಮರಣೆ ಮಾಡ್ಕೋ, ಇನ್ನು ಪ್ರಯಾಣ ಮಾಡುವಂತ ಹೇಳಿಕೊಟ್ಟ. ಅವರೆಲ್ಲ ಮತ್ತೆ ರಾಮನನ್ನು ಪ್ರಶಂಸೆ ಮಾಡಿದರು. ಚತುರ್ಮುಖ ಬ್ರಹ್ಮನಂತೆ ನಿನ್ನ ವೈಭವ ನಮ್ಮ ಬಣ್ಣನೆಗೆ ಮೀರಿದ್ದು, ನಿನ್ನ ವೈಭವನ್ನ ನಾವು ಬಣ್ಣಿಸಲಿಕ್ಕೆ ಸಮರ್ಥರಲ್ಲ. ನಿನ್ನ ಈ ಪ್ರೀತಿ ಏನಿದೆ ಅದು ನಮ್ಮಲ್ಲಿ ಶಾಶ್ವತವಾಗಿರಲಿ. ಹೀಗೆ ಹೇಳಿದಾಗ ಹನುಮಂತನು ಹೇಳಿದ, ನಾನು ನಿನ್ನಲ್ಲಿ ಏನು ಭಕ್ತಿ ಮಾಡಿದ್ದೇನೆ ಅದು ಶಾಶ್ವತವಾಗಿ ಉಳಿಯಲಿ. ನನ್ನ ಅನುರಾಗ, ನಿನ್ನ ಬಗ್ಗೆ ನಾನೇನು ಅನುರಾಗ ಇಟ್ಟಿದ್ದೇನೆ ಅದು ನಿನ್ನನ್ನು ಬಿಟ್ಟು ಮತ್ತೆಲ್ಲೂ ಕೂಡ ಚಲಿಸದಿರಲಿ. ಯಾವದ್ ರಾಮಕಥಾವೀರ ಚರಿಷ್ಯತಿ ಮಹೀತಲೆ ತಾವತ್ ಶರೀರೇ ವತ್ಸಂತು ಪ್ರಾಣಾಮನ ಸಂಶಯ. ಈ ಭೂಮಂಡಲದಲ್ಲಿ ಎಲ್ಲಿ ತನಕ ರಾಮನ ಕಥೆ ಪ್ರಚಲಿತ ಆಗಿರ್ತದೋ ಅಲ್ಲಿ ತನಕ ನನ್ನ ಶರೀರದಲ್ಲಿ ಪ್ರಾಣಗಳಿರಲಿ, ನಾನು ಚಿರಂಜೀವಿಯಾಗಿರಲಿ ಅಂತ ಅವ್ನು ಕೇಳ್ಕೊಂಡ.
ಮತ್ತು ನಾನು ರಾಮನ ಮಂತ್ರವನ್ನು ರಾಮನ ಚರಿತ್ರೆಯನ್ನು ಪಾರಾಯಣ ಮಾಡ್ತಿರ್ತೀನಿ, ಅದು ವಿಷಯ ಬೇರೆ. ನಾನು ಅದನ್ನು ಪಾರಾಯಣ ಮಾಡದೆ ಸುಮ್ಮನಿದ್ದಾಗಲೂ ಕೂಡ ನನ್ನ ಕಿವಿಗೆ ಅದು ಹಿನ್ನೆಲೆ ಗಾಯನದಂತೆ ಕೇಳಿ ಬರ್ತಾ ಇರಲಿ. ಆ ಹಿನ್ನೆಲೆ ಗಾಯನವನ್ನು ಯಾರು ಮಾಡಬೇಕು ಅಂದರೆ ಅಪ್ಸರೆಯರು ನನ್ನ ಕಿವಿಗೆ ಬೀಳುವಂತೆ ಯಾವಾಗಲೂ ಇಂಪಾಗಿ ಹಾಡಿ ಅವರು ಹೊಗಳ್ತಾ ಇರಲಿ, ಅದನ್ನು ನಾನು ಕೇಳುವಂತಿರಲಿ. ಇದಾದ ಮೇಲೆ ಹನುಮಂತನನ್ನು ರಾಮ ಆಲಿಂಗನ ಮಾಡಿಕೊಂಡ. ನೀನೇನು ಕೇಳಿದ್ದೀಯ ಅದರಂತೆ ನಿನಗೆ ಚಿರಂಜೀವಿತ್ವ ಸಿಗಲಿ ಮತ್ತು ನಿನಗೆ ಯಾವತ್ತೂ ಕೂಡ ಹಿನ್ನೆಲೆ ಗಾಯನವಾಗಿ ರಾಮನ ನನ್ನ ಕಥೆ ಕೇಳಿ ಬರ್ತಾ ಇರಲಿ. ನನ್ನ ಕೀರ್ತಿ, ನಿನ್ನ ಕೀರ್ತಿ, ನನ್ನ ಕಥೆ ಇವೆಲ್ಲವೂ ಕೂಡ ಆಚಂದ್ರಾರ್ಕವಾಗಿರಲಿ. ಲೋಕಾಹಿ ಯಾವತ್ ವತ್ಸಂತಿ ತಾವತ್ ಸ್ಥಾಸ್ಯಂತಿ ಮೇ ಕಥಾಹ, ನನ್ನ ಕಥೆಗಳಿಗೆಂದು ಕುಂದು ಬರದೇ ಇರಲಿ. ನೀನು ನನಗೆ ಎಷ್ಟು ಉಪಕಾರ ಮಾಡಿದ್ದೆ ಅಂತಂದ್ರೆ ಉಳಿದ ಕಪಿಗಳು ಕರಡಿಗಳಿಗಿಂತ ನೀನು ಮಾಡಿದಂಥ ಒಂದೊಂದು ಉಪಕಾರವನ್ನು ನಾನು ನನ್ನ ಜೀವದ ಹಂಗನ್ನು ತೊರೆದು ತೀರಿಸ್ಬೇಕು, ಅಷ್ಟೊಂದು ಉಪಕಾರ ಮಾಡಿದ್ದೀನಿ ನನಗೆ. ಹಾಗಾಗಿ ಒಂದೊಂದು ಉಪಕಾರಕ್ಕೂ ನಾನು ನನ್ನ ಜೀವವನ್ನೇ ಕೊಡಬೇಕಾಗಿರುವಾಗ ಎಲ್ಲ ಉಪಕಾರಗಳನ್ನು ನಾನು ತೀರಿಸೋದು ಹೇಗೆ? ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂದರೆ ನಿನಗೆ ಋಣಿಯಾಗೇ ಇರ್ತೇನೆ. ನನ್ನ ಋಣವನ್ನು ಮುಟ್ಟಿಸ್ಬೇಕು ಅಂತ ನಾನು ಅಪೇಕ್ಷೆ ಪಡೋದೇ ಇಲ್ಲ. ಆ ಋಣ ಹಾಗೇ ಇರಲಿ ಅಂತ ಅವನು. ಮದಂಗೆ ಜೀರ್ಣತಾಮ್ಯಾತು ಯತ್ವಯ ಉಪಕೃತಂ ಕತೆ ನರಃ ಪ್ರತ್ಯುಪಕಾರಾಣಂ ಆಪತ್ ಸ್ವಾಯಾತಿ ಪಾತ್ರತಾಂ ನರಃ ಪ್ರತ್ಯುಪಕಾರಾರ್ಥಿ ವಿಪತ್ತಿ ಅಭಿಕಾಂಕ್ಷತಿ. ನೀನು ನನಗೆ ಉಪಕಾರ ಮಾಡಿದೆ, ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ ಉಪಕಾರ ಮಾಡಬೇಕು ಅಂದರೆ ಯಾವಾಗ ಉಪಕಾರ ಮಾಡಬೇಕು? ನಿನಗೇನಾದ್ರು ಆಪತ್ತು ಬಂದಾಗ ಉಪಕಾರ ಮಾಡಬೇಕು. ನಿನಗೆ ಅಂಥ ಆಪತ್ತೇ ಬರದೇ ಹೋಗಲಿ. ಇದು ಜಗತ್ತಿನ ನೀತಿ ಅಂದ ರಾಮ. ನೀವು ನನಗೇನಾದರೂ ಉಪಕಾರ ಮಾಡಿದರೆ ನಾನು ನಿಮಗೆ ಮರಳಿ ಸಹಾಯ ಮಾಡಬೇಕಾದ್ರೆ ನಿಮಗೆ ಸಹಾಯದ ಅವಶ್ಯಕತೆ ಇರಬೇಕಲ್ಲ. ನಾನೇನು ಆಲೋಚನೆ ಮಾಡ್ತೀನಿ ಯಾವಾಗಲೂ ಅಂದರೆ ನಿಮಗೆ ಮಾಡಬೇಕಾದ ಸಹಾಯವನ್ನು ಬೇಗ ಮುಟ್ಟಿಸಿ ಬಿಡಬೇಕು ಅಂತ ಆಲೋಚನೆ ಮಾಡ್ತೇನೆ. ಅದು ಮುಟ್ಟಿಸೋದಂದ್ರೆ ಏನರ್ಥ? ನಿಮಗೆ ಸಹಾಯದ ಅವಶ್ಯಕತೆ ತುರ್ತು ಪರಿಸ್ಥಿತಿ ಬರಲಿ ಅಂತ ನಾನು ಅಪೇಕ್ಷೆ ಪಡೋದು ಅಂತ ಅರ್ಥ. ಆದರೆ ನನ್ನ ಸ್ವಾರ್ಥ ಈಡೇರಿದಂತಾಯ್ತು, ಆದ್ರೆ ನಿಮಗೆ ಆಪತ್ತು ಬಂದಂತಾಯ್ತಲ್ಲ. ನೀವು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನಾನು ನಿಮಗೆ ಯಾವುದೇ ಆಪತ್ತು ತುರ್ತು ಪರಿಸ್ಥಿತಿಯೇ ಬರದೇ ಇರಲಿ ಅಂತ ಆಶಿಸಬೇಕು. ನಮ್ಮ ಋಣ ನಮ್ಮಲ್ಲೇ ಉಳಿಲಿ, ಆದರೆ ನಿಮಗೆ ನಮ್ಮ ಉಪಕಾರವನ್ನು ತಗೊಳ್ಳುವಂಥ ಸಂದರ್ಭವೇ ಬರದೇ ಇರಲಿ ಅಂತ ನಾವು ಹೇಳಬೇಕು ಜನರಿಗೆ. ಇದು ಸ್ವಾರ್ಥವನ್ನು ಮೀರಿದಂಥ ಒಂದು ಬಾಂಧವ್ಯ. ಅದನ್ನು ಹನುಮಂತನಿಗೆ ರಾಮ ಹೇಳಿದ. ನೀನು ಮಾಡಿದ ಉಪಕಾರ ಎಲ್ಲ ನನ್ನ ಶರೀರದಲ್ಲಿ ಜೀರ್ಣ ಆಗಿ ಹೋಗಲಿ ಅಂದ. ಅದು ಸಾಮಾನ್ಯವಾಗಿ ಬಹಳ ದೊಡ್ಡ ಮಟ್ಟದ ಆತ್ಮೀಯತೆ ಬಾಂಧವ್ಯ ಇದ್ದವರಲ್ಲಿ ನಡೀಬೇಕಾದಂಥ ಮಾತನ್ನೋದು ಹೌದು. ಅದಲ್ಲದೆ ಅದರಲ್ಲಿ ತತ್ವಾರ್ಥನೂ ಇದೆ. ನೀನು ನನಗೆ ಉಪಕಾರ ಮಾಡಿದ್ದಿ, ಮರಳಿ ನಾನು ನಿನಗೆ ಉಪಕಾರ ಮಾಡಬೇಕಾದ್ರೆ ನೀನು ಹನುಮಂತ, ನೀನು ಜೀವೋತ್ತಮನಾದವನು, ನಿನಗೆ ನಾನೇನಾದ್ರು ಉಪಕಾರ ಮಾಡಬೇಕು ಅಂದರೆ ಅಂಥ ಆಪತ್ತು ನಿನಗೆ ಬರದೇ ಹೋಗಲಿ ಅಂತ ಅವನಿಗೆ ಆಶೀರ್ವಾದ ಮಾಡಿದ್ದು ಅಂತಲೂ ತಿಳ್ಕೊಳ್ಬೇಕು. ಅಂಥ ಆಪತ್ತು ಅವನಿಗೆ ಬರೋದೇ ಇಲ್ಲ. ಆಪತ್ತು ಬರದೇ ಇದ್ರೂ ಅದು ಅವನಿಗೆ ಅಂಥ ದಿವ್ಯ ಪರಿಸ್ಥಿತಿ ಏನಿದೆ ಅದು ಕೂಡ ಭಗವಂತನ ಅನುಗ್ರಹದ ಮೂಲಕ ಅಂತಲೇ ತಿಳ್ಕೊಳ್ಬೇಕು. ಹೀಗಾಗಿ ಅದು ಮನುಷ್ಯರ ನಡುವೆ ಇರುವಂಥ ಒಂದು ಬಾಂಧವ್ಯನೂ ಹೌದು, ಶಾಸ್ತ್ರದ ಒಂದು ರಹಸ್ಯನೂ ಹೌದು. ನನ್ನ ಶರೀರದಲ್ಲಿ ಆ ಉಪಕಾರ ಎಲ್ಲ ಜೀರ್ಣವಾಗಿ ಹೋಗಲಿ ಅಂತ ಒಂದು ವೈಡೂರ್ಯದಿಂದ ಕಂಗೊಳಿಸಿದಂಥ ಒಂದು ಚಂದ್ರಹಾರವನ್ನು ತೆಗೆದು ಹನುಮಂತನ ಕುತ್ತಿಗೆಗೆ ಹಾಕಿದ. ಮುಂದೆ ಅವರೆಲ್ಲ ರಾಮನಿಗೆ ನಮಸ್ಕಾರ ಮಾಡಿ ಆ ಸಭಾಭವನದಿಂದ ಹೊರಟು ಹೋದರು. ಅದರಲ್ಲಿ ಸುಗ್ರೀವ ಮತ್ತು ವಿಭೀಷಣರು ಬಹಳ ಕಾಲ ರಾಮನನ್ನು ಆಲಿಂಗನ ಮಾಡ್ಕೊಂಡೇ ಇದ್ರು. ಒಮ್ಮೆ ಆಲಿಂಗನ ಮಾಡ್ಕೊಂಡು ಬಿಟ್ಟು ಬಿಡಲಿಲ್ಲ, ಹಾಗೇ ನಿಂತೇ ಇದ್ರು ಎಷ್ಟೋ ತನಕ. ಮುಂದೆ ಅವನನ್ನು ಬಿಟ್ಟು ಹೋಗುವಾಗ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಮುಂದೆ ಏನು ಮಾಡಬೇಕು, ಏನು ಮಾತಾಡಬೇಕು ಅಂತ ಯಾರಿಗೂ ಬುದ್ಧಿಯೇ ತೋಚಲಿಲ್ಲ. ಅವರ ಮಾತು ಕೂಡ ಬಾಯಿಂದ ಹೊರಡಲಿಲ್ಲ. ಮುಂದೆ ಅವರು ತಮ್ಮ ಮನೆಗೆ ತೆರಳಿದರು. ಇದು ಆನಂದ ರಾಮಾಯಣದಲ್ಲಿ ಬಂದಂತೆ ಅವರು ಮತ್ತೆ ಮರಳಿ ಬರ್ತಿದ್ರು ಅಂತಿದೆ. ಒಂದು ವಾರ ಅಲ್ಲಿ ಇರ್ತಿದ್ರು, ಮತ್ತೊಂದು ವಾರ ಇಲ್ಲಿ ಇರ್ತಿದ್ರು, ಒಂದು 15 ದಿವಸ ಇಲ್ಲಿ, ಒಂದು 15 ದಿವಸ ಅಲ್ಲಿ. ಹೀಗೆ ಆ ಸುಗ್ರೀವ ವಿಭೀಷಣ ಹನುಮಂತ ಮೊದಲಾದವರೆಲ್ಲ ಹೋಗಿ ಬರ್ತಿದ್ರು ಅಂತಿದೆ. ಅದರಲ್ಲೂ ಉಳಿದ ಎಷ್ಟೋ ಆಖ್ಯಾನಗಳಲ್ಲಿ ಬರುವಂತೆ ಹನುಮಂತ ರಾಮನ ಸೇವೆಯಲ್ಲೇ ಹೆಚ್ಚು ಆಸಕ್ತನಾಗಿದ್ದ ಅಂತ ನಾವು ವರ್ಣನೆ ಕೇಳ್ತೇವೆ. ಮುಂದೆ 41ನೇ ಸರ್ಗದಲ್ಲಿ ಹೀಗೆ ಕಥೆ ಇದೆ. ತನ್ನ ತಮ್ಮಂದರ ಜೊತೆ ಮಧ್ಯಾಹ್ನದ ಸಮಯದಲ್ಲಿ ರಾಮ ಕೂತ್ಕೊಂಡಿದ್ದ. ಆಗ ಆಕಾಶದಿಂದ ಒಂದು ಮಧುರವಾದಂಥ ಶಬ್ದ ಕೇಳಿ ಬಂತು. ಆ ಶಬ್ದ ಹೇಳಿತದು,
ಕುಬೇರ ಭವನಾತ್ ಪ್ರಾಪ್ತಂ ವಿದ್ಯುಮಾಂ ಪುಷ್ಪಕಂ ಪ್ರಭೋ. ನಾನು ಪುಷ್ಪಕ ವಿಮಾನ ಕುಬೇರನ ಭವನದಿಂದ ಮರಳಿ ಬಂದೆ ಅಂದಿತದು. ರಾಮ ಅದನ್ನು ಯುದ್ಧದ ಬಳಿಕ ಕೊಟ್ಟು ಕಳಿಸಿದ್ದ. ಅಯೋಧ್ಯೆಗೆ ಬಂದ ಬಳಿಕ ಕುಬೇರನ ಸೊತ್ತು ನೀನು ಅಲ್ಲೇ ಹೋಗು ಅಂದಿದ್ದ. ಅದು ಅಲ್ಲಿಂದ ಮರಳಿ ಬಂತು. ನಾನು ಕುಬೇರನ ಭವನಕ್ಕೆ ಹೋದೆ ನಿನ್ನ ಆಜ್ಞೆಯಂತೆ. ಅವನು ನನಗೇನು ಹೇಳಿದ, ರಾಕ್ಷಸೇಶ್ವರನಾದ ರಾವಣ ನನ್ನನ್ನು ಸೋಲಿಸಿ ನಿನ್ನನ್ನು ಗೆದ್ದುಕೊಂಡಿದ್ದಾನೆ. ರಾವಣನನ್ನು ಸೋಲಿಸಿ ರಾಮ ನಿನ್ನನ್ನು ಗೆದ್ದುಕೊಂಡ. ಹಾಗಾಗಿ ನೀನು ರಾಮನ ಸೊತ್ತು ಅವನ ಬಳಿಯೇ ಇರು ಅಂದ ಈ ಕುಬೇರ. ಆ ರಾವಣ ಹತನಾಗಿದ್ದಕ್ಕಾಗಿ ನನಗೆ ದೊಡ್ಡ ಸಂತೋಷ ಆಗಿದೆ. ರಾಮನ ವಾಹನವಾಗಿ ನೀನು ಅವನನ್ನೇ ಸೇವೆ ಮಾಡ್ಕೊಂಡಿರೋ. ರಾಮನ ಬಳಿಗೆ ಹೋಗು ಅಂತ ಕಳಿಸ್ಕೊಟ್ಬಿಟ್ಟ. ಅದಕ್ಕಾಗಿ ನಾನು ಮರಳಿ ನಿನ್ನ ಬಳಿಗೆ ಬಂದಿದ್ದೇನೆ. 3 ಲೋಕದಲ್ಲಿ ಎಲ್ಲಿ ಬೇಕಾದರೂ ನಾನು ಸಂಚಾರ ಮಾಡ್ತೇನೆ ಅಂದ ಆ ಪುಷ್ಪಕ ವಿಮಾನದ ಅಧಿದೇವತೆ. ಆಗ ರಾಮ ಹೇಳಿದ, ವಿಷಯ ಹೀಗಿರೋದಾದರೆ ಅದೆಲ್ಲ ಸರಿಯೇ, ಅದರಲ್ಲೇನು ದೋಷವಿಲ್ಲ. ಆದರೆ ನನಗೆ ಯಾವುದೇ ದೋಷ ಇದರಿಂದ ತಟ್ಟಬಾರದು. ಅದೊಂದನ್ನು ಮಾತ್ರ ನಾನು ಎಚ್ಚರಿಕೆಯಿಂದ ಅಪೇಕ್ಷೆ ಪಡ್ತೇನೆ. ಯದ್ಯೇವಂ ಸ್ವಾಗತಂ ತೇಸ್ತು ವಿಮಾನ ವರ ಪುಷ್ಪಕ ಆನುಕೂಲ್ಯಾತ್ ಧನೇಶಸ್ಯ ವೃತ್ತದೋಷೋ ನನೋ ಭವೇ. ನಿನ್ನನ್ನು ನಾನು ಮರಳಿ ಸ್ವೀಕಾರ ಮಾಡಿದರೆ ದತ್ತಾಪಹಾರ ಆಗಬಾರ್ದಲ್ಲ. ನಿನ್ನನ್ನು ಕೊಟ್ಟು ಕಳಿಸಿದೆ ಕುಬೇರನ ಕಡೆ. ಕೊಟ್ಟು ಕಳಿಸಿದಂಥ ವಿಮಾನವನ್ನು ಮತ್ತೆ ರಾಮ ಸ್ವೀಕಾರ ಮಾಡಿದ ಅನ್ನೋ ದೋಷ ನನಗೆ ಬರಬಾರ್ದು. ಅದು ಬರದೇ ಇದ್ದರೆ ನಾನು ಸ್ವೀಕಾರ ಮಾಡ್ತೀನಿ ಅಂದ. ಸದ್ವ್ಯವಹಾರವನ್ನು ಉಲ್ಲಂಘನೆ ಮಾಡಿದಂಥ ದೋಷ ನಮಗೆ ಬರದೆ ಹೋಗಲಿ ಅಂದ ರಾಮ. ಹೀಗೆ ಹೇಳಿ ಆ ಪುಷ್ಪಕ ವಿಮಾನವನ್ನು ಪೂಜೆ ಮಾಡಿದ. ಭತ್ತದ ಅರಳು, ಪುಷ್ಪ, ಧೂಪ ಇತ್ಯಾದಿಗಳ ಮೂಲಕ ನೀನು ಸಂಚಾರ ಮಾಡ್ತಾ ಇರು. ನಿನಗೆ ಎಲ್ಲಿ ಅಪೇಕ್ಷೆ ಬರ್ತದೋ ಅಲ್ಲಿ ನಾನು ಮತ್ತೆ ಸ್ಮರಣೆ ಮಾಡಿದಾಗ ನನ್ನ ಬಳಿಗೆ ಬಾ. ಈಗ ತನಗೇನು ತುರ್ತಿನ ಅವಶ್ಯಕತೆ ಇಲ್ಲ ಅಂದ. ಆದರೆ ಗಮನದಲ್ಲಿಟ್ಕೋ, ಆಕಾಶದಲ್ಲಿ ಬೇಕಾಬಿಟ್ಟಿಯಾಗಿ ಸಂಚಾರ ಮಾಡಬೇಡ. ಸಿದ್ಧರು, ಚಾರಣರು ಸಂಚಾರ ಮಾಡ್ತಿರ್ತಾರೆ. ಅವರಿಗೆಲ್ಲಾದರೂ ಹೋಗಿ ಏನಾದರೂ ಅಪಘಾತ ಮಾಡಿವಿ, ಹಾಗಾಗಿ ಅಪಘಾತ ಮಾಡಬೇಡ, ಎಚ್ಚರಿಕೆಯಿಂದಿರು ಅಂಥೇಳಿ ಆ ಪುಷ್ಪಕ ವಿಮಾನವನ್ನು ಕಳಿಸಿಕೊಟ್ಟ. ಆಗ ಭರತ ಅದನ್ನ ಈ ವ್ಯವಹಾರವನ್ನೆಲ್ಲ ನೋಡಿ ಆಶ್ಚರ್ಯಚಕಿತನಾಗಿ ಹೇಳಿದ, ಇದೊಂದು ಬಹಳ ವಿಚಿತ್ರವಾಗಿ ಕಾಣಿಸ್ತಿದೆ. ವಿಭುಧಾತ್ಮನಿ ದೃಶ್ಯಂತೆ ತ್ವಯಿ ವೀರ ಪ್ರಶಾಸತಿ ಅಮಾನುಷಾಣಿ ಸತ್ವಾನಿ ವ್ಯಾಸತಾನಿ ಮುಹುರ್ಮುಹು. ಮಹಾರಾಜನೇ, ನೀನು ಆಳ್ವಿಕೆ ನಡೆಸ್ತಾ ಇದೆಯಲ್ಲ, ನಿನ್ನ ಆಳ್ವಿಕೆ ಇಷ್ಟು ಪ್ರಭಾವಯುತವಾಗಿದೆಯಲ್ಲ, ಮನುಷ್ಯೇತರ ಪ್ರಾಣಿಗಳು ಕೂಡ, ಮನುಷ್ಯರು ಮಾತಾಡ್ತಾರೆ ಅಂದರೆ ಅದಕ್ಕೆ ಸಹಜ. ಮನುಷ್ಯೇತರ ಪ್ರಾಣಿಗಳು ಅಮಾನುಷಾಣಿ ಸತ್ವಾನಿ, ಅವೆಲ್ಲ ಮನುಷ್ಯರಂತೆ ಮಾತಾಡ್ತೀವಿಯಲ್ಲ, ಇದು ದೊಡ್ಡ ಆಶ್ಚರ್ಯ. 1 ತಿಂಗಳಾಯ್ತು ನೀನು ಪಟ್ಟಾಭಿಷೇಕ ಮಾಡಿಸ್ಕೊಂಡು, ಪ್ರಜೆಗಳು ನಿರೋಗ ದೃಢಕಾಯರಾಗಿದ್ದಾರೆ, ಯಾರಿಗೂ ಮುಪ್ಪು ಬಂದಿಲ್ಲ, ಯಾರಿಗೂ ಸಾವು ಬಂದಿಲ್ಲ. ಸ್ತ್ರೀಯರು ಯಾವುದೇ ವಿಧವಾದಂಥ ಸಂಕಟ ಇಲ್ಲದೆ ಮಕ್ಕಳನ್ನು ಪ್ರಸವಿಸ್ತಾ ಇದ್ದಾರೆ. ಅರೋಗ ಪ್ರಸವ ನಾರ್ಯ, ಒಂದು ದೊಡ್ಡ ಸಂಗತಿಯೇ ಈಗಿನ ಕಾಲಕ್ಕೆ ಹೋಲಿಸಿದ್ರೆ. ಉಪುಷ್ಟಂತೋ ಹಿ ಮಾನವಾಹ, ಮಾನವರೆಲ್ಲ ಪುಷ್ಟಪುಷ್ಟವಾದಂಥ ಶರೀರಗಳಿಂದ ಕೂಡಿದ್ದಾರೆ. ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು. ಮೊನ್ನೆ ನಾವು ಚರ್ಚೆ ಮಾಡಿದ್ವಿ. ಕೆಲವರು ಆಧುನಿಕ ಕಾಲದಲ್ಲಿ ಬುದ್ಧಿಜೀವಿಗಳನ್ನು ತರಿಸ್ಕೊಂಡವರು ರಾಮನ ಗುಣವನ್ನೇ ವರ್ಣನೆ ಮಾಡ್ತೀವಿ. ರಾಮ ಹಾಗಿದ್ದ, ಅವನ ಕಾಲ ಹಾಗಿತ್ತು ಅಂತೆಲ್ಲ. ಆಗಿನ ಕಾಲದಲ್ಲಿ ಕೆಳಮಟ್ಟದ ಜನಗಳ ಪರಿಸ್ಥಿತಿ ಹೇಗಿತ್ತು ಅದನ್ನೆಲ್ಲೂ ನಾವು ಕೇಳಲೇ ಇಲ್ಲಲ್ಲ ಅಂತ ಅವ್ರ ಪರವಾಗಿ ಅವ್ರ ವಕಾಲತ್ತನ್ನು ವಹಿಸಿ ಕೆಲವರು ಮಾತಾಡೋದಿದೆ. ಉನ್ನತ ಮಟ್ಟದಲ್ಲಿದ್ದವರ ಪರಿಸ್ಥಿತಿಯನ್ನು ವರ್ಣನೆ ಮಾಡ್ತೇವೆ. ಕೆಳಮಟ್ಟದಲ್ಲಿ ಸಮಾಜದ ಕೆಳ ಹಂತದಲ್ಲಿದ್ದವರ ಜೀವನ ಹೇಗಿತ್ತು, ಅವರು ಸುಖಿಗಳಾಗಿದ್ದರೋ ಹೇಗೆ, ಅದನ್ನೆಲ್ಲೂ ಹೇಳಲೇ ಇಲ್ವಲ್ಲ ಅಂತ ರಾಮಾಯಣದ ಬಗ್ಗೆ, ರಾಮನ ಬಗ್ಗೆ ಆಕ್ಷೇಪ. ಕೆಳಮಟ್ಟದ ಜನರು ಸುಖವಾಗಿದ್ರೋ ಇಲ್ಲೋ ಅಂತ ಸಂದೇಹ ವ್ಯಕ್ತಪಡಿಸಿದರೆ ಅವರ ರಾಜನಾದಂಥ ರಾಮ ಸರಿಯಾಗಿ ಅವ್ರನ್ನ ಆಳ್ತಿದ್ನೋ ಇಲ್ಲೋ ಅಂತ ಸಂದೇಹ ವ್ಯಕ್ತಪಡಿಸಿದಂತೆ. ಅದು ರಾಮಾಯಣ ಕಥೆಯನ್ನು ಮೇಲ್ಮಟ್ಟಕ್ಕೆ ಶ್ರವಣ ಮಾಡಿದರೆ ಅದರ ಫಲ ಅದು ಆ ಪ್ರಶ್ನೆ. ರಾಮಾಯಣದಲ್ಲಿ, ಆನಂದ ರಾಮಾಯಣದಲ್ಲಿ ಇಂಥ ಮಾತುಗಳು ಮೇಲಿನ ಮೇಲೆ ಬರ್ತಿದೆ ಅಂತ ಮೊನ್ನೆ ಒಂದು ದಿವಸ ನಾವು ಚರ್ಚೆ ಮಾಡಿದ್ವಿ. ಪ್ರಜೆಗಳೆಲ್ಲ ನಿರೋಗ ದೃಢಕಾಯರಾಗಿದ್ದಾರೆ, ಯಾರಿಗೂ ಅಧರ್ಮದಲ್ಲಿ ಬುದ್ಧಿಯೇ ಇಲ್ಲ, ಯಾರಿಗೂ ಯಾವ ವರ್ಗದವರು ಯಾವ ವರ್ಗದೊಂದಿಗೂ ಸ್ಪರ್ಧೆನೂ ಇಲ್ಲ, ಯಾರಿಗೂ ಯಾರ ಬಗ್ಗೆನೂ ಕೂಡ ಮಾತ್ಸರ್ಯವಿಲ್ಲ. ಅದೆಲ್ಲ ಈಗಿನ ಕಾಲಕ್ಕಷ್ಟೇ. ಇವ್ರು ನಮ್ಮನ್ನೇನೋ ಕಬಳಿಸ್ಬಿಡ್ತಾರೇನೋ, ಇವ್ರು ನಮ್ಮನ್ನೇನೋ ಹಿಂದೆ
ಹಿಂದಕ್ಕೆ ಉಳಿಸಿ ಮುಂದೆ ಹೋಗ್ತಾರೇನೋ ಅಂತ ಒಬ್ಬರಿಗೆ ಒಬ್ಬರ ಬಗ್ಗೆ ಗುಮಾನೆ, ಮೇಲಿನವ್ರ ಬಗ್ಗೆ ಕೆಳಗಿನವರಿಗೆ, ಕೆಳಗಿನವ್ರ ಬಗ್ಗೆ ಮೇಲಿನವರಿಗೆ. ಇದೆಂಥ ಕಾಲ ಬಂತು ಅಂತ ಮೇಲಿನವರಿಗೆ, ನಮ್ಮನ್ನು ದಮನ ಮಾಡ್ತಿದ್ದಾರಲ್ಲ ಅಂತ ಕೆಳಗಿನವರಿಗೆ. ಇದೆಲ್ಲ ವ್ಯರ್ಥ. ಹಾಗಿರಲಿಲ್ಲ. ಆಗ ಎಲ್ಲರೂ ಸಂತೋಷ ಚಿತ್ತರಾಗಿದ್ದರು, ನಿರೋಗ ದೃಢಕಾಯರಾಗಿದ್ದರು, ಮುಕ್ತಿನಿಂದ ಜೀರ್ಣರಾಗಿದ್ದರೂ ಕೂಡ ತಾವು ಅವರಿಗೆ ಆ ಕಾಲದಲ್ಲಿ ಬರ್ತಿರ್ಲಿಲ್ಲ. ಯಾವ ಕಾಲದಲ್ಲಿ ಬರಬೇಕೋ ಆ ಕಾಲದಲ್ಲೇ ಬರ್ತಿತ್ತು. ಮೇಘ ಯೋಗ್ಯ ಕಾಲದಲ್ಲಿ ಅಮೃತಕ್ಕೆ ಸಮಾನವಾದಂತಹ ನೀರನ್ನು ಸುರಿಸ್ತಾ ಇದೆ, ವಾಯು ಎಲ್ಲ ಕಡೆ ಸುಖವಾಗಿ ಬೀಸ್ತಾ ಇದೆ. ಇದು ಆ ಕಾಲದ ವರ್ಣನೆ. ಬೇಕಾದಷ್ಟು ಬಾರಿ ನೋಡಿದ್ವಿ ನಾವು ವರ್ಣನೆಯನ್ನ. ಇಂಥ ಒಂದು ಆಕ್ಷೇಪವನ್ನು ಕೆಲವರು ಮಾಡ್ತಾರೆ ಅಂತ ಮೊನ್ನೆ ಕೇಳಿದ್ವಿ. ಅದಕ್ಕಾಗಿ ಈ ಉತ್ತರ ಅಷ್ಟೆ. ಅಲ್ಲಿಗೆ 41ನೇ ಸರ್ಗ ಮುಕ್ತಾಯವಾಗಿದೆ. 42ನೇ ಸರ್ಗದಲ್ಲಿ ಹೀಗೆ ಕಥೆ ಇದೆ. ಅಂತಃಪುರದ ಸಮೀಪದಲ್ಲಿದ್ದಂತಹ ಉದ್ಯಾನವನ ಒಂದಕ್ಕೆ ಬಂದ ರಾಮ. ಅಲ್ಲಿ ನಾನಾ ಥರದ ವೃಕ್ಷಗಳಿದ್ದವು. ಲೋಧ್ರ, ನೀಪ, ಮದ್ದಿ, ನಾಗಕೇಸರ, ಏಳೆಲೆ, ಬಾಳೆ, ತಾಳೆ, ಮಂದಾರ, ಕದಲಿ, ಹಿಪ್ಪೆ, ಹಲಸು, ಹೊನ್ನೆ ಮೊದಲಾದಂಥ ಗಿಡಗಳಲ್ಲಿದ್ದವು. ಕೋಗಿಲೆಗಳು, ಸಾರ ಪಕ್ಷಿಗಳು ಇತ್ಯಾದಿ ನಾನಾ ಥರದ ಪಕ್ಷಿಗಳು ಆ ಉಪವನದ ಸೊಬಗನ್ನು ಹೆಚ್ಚಿಸಿದ್ದವು. ಒಂದು ಆಸನದ ಮೇಲೆ ರಾಮ ಕೂತ್ಕೊಂಡ. ಸೀತೆ ಅವನ ಪಕ್ಕದಲ್ಲಿ ಇದ್ಲು. ಆ ಸೀತೆಗೆ ಅವನು ಮೈರೇಯ ಅನ್ನುವಂತಹ ಹೆಸರಿನ ಒಂದು ಮಧು ಅದನ್ನು ಪಾನ ಮಾಡಿಸಿದ. ಅವರ ಉಪಯೋಗಕ್ಕೆ ಬೇಕಾದಂತಹ ರಾಜಯೋಗ್ಯವಾದಂತಹ ಪದಾರ್ಥಗಳನ್ನು ಸೇವಕರು ರಾಶಿ ರಾಶಿಯಲ್ಲಿ ತಂದಿಟ್ರು. ನರ್ತಕಿಯರು, ಗಾಯಕಿಯರು ಗಾಯನದ ಮೂಲಕ, ನರ್ತನದ ಮೂಲಕ ಆತನ ಸೇವೆ ಮಾಡಿದರು. ಹೀಗೆ ಶಿಶಿರ ಋತು ಕಳೆದು ಹೋಯಿತು. ರಾಮ ಏನು ಮಾಡ್ತಿದ್ದ ಅಂದರೆ, ದಿವಸದ ಮೊದಲ ಭಾಗದಲ್ಲಿ ಧರ್ಮಾನುಸಾರವಾಗಿ ಧಾರ್ಮಿಕ ಕ್ರಿಯೆ ನಡೆಸಿ ರಾಜ್ಯದ ಆಡಳಿತವನ್ನು ಮಾಡಿ, ಉಳಿದ ಕಾಲವನ್ನ ಅಂತಃಪುರದಲ್ಲಿ ಸೀತೆಯೊಡನೆ ಕಳೆಯುತ್ತಿದ್ದ. ಅವಳು ದಿವಸದ ಮೊದಲ ಭಾಗದಲ್ಲಿ ದೇವಪೂಜೆ ಮೊದಲಾದವುಗಳನ್ನು ಮಾಡಿ, ಮೂವರು ಅತ್ತೆಯರ ಸೇವೆ ಮಾಡಿ ತನ್ನ ಕಾಲವನ್ನ ಕಳೆಯುತ್ತಿದ್ಲು. ಈ ಸಂದರ್ಭದಲ್ಲಿ ಅವಳು ಒಮ್ಮೆ ಗರ್ಭಿಣಿಯಾಗಿರೋದಂತನ್ನ ರಾಮ ಗಮನಿಸಿದ. ಗಮನಿಸಿ ಅವಳಿಗೆ ಹೇಳಿದ, ನಿನಗೆ ಯಾವ ಅಪೇಕ್ಷೆ ಇದೆ, ಅದು ನಾನು ಏನನ್ನು ಈಡೇರಿಸಿಕೊಡ್ಬೇಕು? ಆಗ ಅವಳಂದ್ಲು, ದಿವ್ಯವಾದಂತಹ ತಪೋವನಗಳನ್ನು ಸಂಚಾರ ಮಾಡುವಂತಹ ಅಪೇಕ್ಷೆ ಇದೆ ನನಗೆ. ತೇಜಸ್ವಿಗಳಾದಂತಹ ಮಹರ್ಷಿಗಳ ಪಾದಸೇವೆ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಒಂದು ರಾತ್ರಿ ಆದರೂ ಅಲ್ಲಿ ಆ ಉಪವನಗಳಲ್ಲಿ ತಂಗಬೇಕು ಅಂತ ನನಗೆ ಅಪೇಕ್ಷೆ ಇದೆ. ರಾಮ ಪ್ರತಿಜ್ಞೆ ಮಾಡಿದ, ನಿಶ್ಚಿಂತವಾಗಿರು, ನಾಳೆನೇ ನೀನು ಆ ತಪಸ್ವಿಗಳ ತಪೋಭೂಮಿಗೆ ಹೋಗು, ಈ ವಿಷಯದಲ್ಲಿ ಸಂಶಯ ಪಡುವಂಥ ಕಾರಣ ಇಲ್ಲ. ಹೀಗೆ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಅವಳನ್ನು ಕಳಿಸಿಕೊಟ್ಟ. ಇದೆಲ್ಲ ಸೀತೆಯನ್ನು ಆತ ಕಳಿಸಿಕೊಟ್ಟ ಮೇಲೆ ಕೆಲವರು ಸ್ನೇಹಿತರು ಆತನ ಸುತ್ತಲೂ ಬಂದು ಕೂತ್ಕೊಂಡ್ರು. ವಿಜಯ, ಮಧುಮತ್ತ, ಕಾಶ್ಯಪ, ಮಂಗಲ, ಕುಲ, ಸುರಾಜಿ, ಕಾಲಿಯ, ಭದ್ರ, ದಂತವಕ್ತ್ರ, ಸುಮಾಗಧ ಮೊದಲಾದಂಥ ಸ್ನೇಹಿತರು ರಾಮನನ್ನ ಸುತ್ತುವರೆದು ಕೂತ್ಕೊಂಡಿದ್ರು. ನಾನಾ ಥರದ ಕಥೆಗಳನ್ನು ಅವ್ರು ಹೇಳ್ತಾ ಇದ್ರು ರಾಮನಿಗೆ. ಆಗ ರಾಮ ಭದ್ರ ಅನ್ನುವನನ್ನು ಕೇಳಿದ ಅವರಲ್ಲಿ ಒಬ್ಬರನ್ನ. ನಮ್ಮ ಅಯೋಧ್ಯ ನಗರದಲ್ಲಿ ಮತ್ತೆ ಉಳಿದ ಕಡೆಗಳಲ್ಲಿ ಜನ ಏನನ್ನು ಮಾತಾಡ್ತಾ ಇದ್ದಾರೆ, ಅವರ ಅಭಿಪ್ರಾಯ ಏನಿದೆ? ನಾವು ನಾಲ್ವರ ವಿಷಯದಲ್ಲಿ, ಕೈಕೇಯಿ ಇವರ ವಿಷಯದಲ್ಲಿ, ಸೀತೆಯ ವಿಷಯದಲ್ಲಿ ಏನು ಮಾತಾಡ್ತಾ ಇದ್ದಾರೆ? ವಕ್ತವ್ಯತಾಂತ ರಾಜಾನೋ ವನೇ ರಾಜ್ಯೇ ರಜಂತಿ ಚ. ರಾಜ ಒಂದು ವೇಳೆ ಆಚಾರ ವಿಚಾರ ರಹಿತನಾಗಿಬಿಟ್ರೆ, ತನ್ನ ಆಚಾರ ವಿಚಾರಗಳ ಶುದ್ಧಿಯ ಕಡೆಗೆ ಅವನು ಗಮನ ಕೊಡದೇ ಇದ್ರೆ, ಅವನು ಕೆಟ್ಟ ಮಾತುಗಳನ್ನು ಕೇಳಬೇಕಾದಂಥ ಪ್ರಸಂಗ ಬರ್ತದೆ. ಅದ್ರ ಬಗ್ಗೆ ನನಗೆ ಎಚ್ಚರ ಇದೆ. ಅವನ ಬಗ್ಗೆ ಕೆಟ್ಟ ಮಾತುಗಳನ್ನು ಎಲ್ಲೇ ಆಡ್ತಾರೆ ಅಂದರೆ, ಬರೇ ನಾಡಿನಲ್ಲೆಲ್ಲ, ಕಾಡಿನಲ್ಲಿಯೂ ಕೂಡ. ಕಾಡಿನಲ್ಲಿರುವಂಥ ಋಷಿಗಳೇನಿರ್ತಾರೆ ಅವರು ಕೂಡ ನಾಡಿನಲ್ಲಿರುವಂಥ ಸಂಗತಿಗಳನ್ನು ಗಮನಿಸ್ತಿರ್ತಾರೆ. ಅದಕ್ಕಾಗಿ ನಾವು ಆ ವಿಷಯಗಳನ್ನು ಗಮನವಿಟ್ಟು ನೋಡಬೇಕು. ಹಾಗಾಗಿ ಏನು ಮಾತಾಡ್ತಿದ್ದಾರೆ ಅಂತ ಅನ್ನೋದನ್ನು ಹೇಳು.
ಆಗ ಭದ್ರ ಕೈ ಮುಗಿದುಕೊಂಡು ಹೇಳಿದ, ನಿನ್ನ ವಿಷಯದಲ್ಲಿ ನಾಗರಿಕರು ಯಾವತ್ತೂ ಒಳ್ಳೆಯ ಮಾತನ್ನೇ ಆಡ್ತಿದ್ದಾರೆ. ರಾವಣನನ್ನು ಕೊಂದು ವಿಜಯ ಸಾಧಿಸಿದಿಲ್ಲ ನೀನು. ರಾವಣನ ವಿಜಯದ ಬಗ್ಗೆ ಅಂತೂ ವಿಶೇಷವಾಗಿ ಪ್ರಶಂಸೆ ಮಾಡ್ತಿದ್ದಾರೆ. ಅವ ರಾಮ ಮತ್ತೆ ಹೇಳಿದ, ಆಯಿತು, ಶುಭವಾದ ಮಾತುಗಳನ್ನಷ್ಟೇ ಹೇಳಿದೆ, ಅಶುಭವಾದ ಮಾತು ಏನಾದರೂ ಇದ್ರೆ ಅದನ್ನು ಹೇಳು. ಶುಭವಾದದ್ದಿದ್ರೆ ನನ್ನ ಒಳ್ಳೆಯ ಕೆಲಸಗಳನ್ನ ಅವರು ಅನುಮೋದಿಸಿದ್ರೆ ನಾನು ಅದನ್ನು ಮುಂದುವರಿಸ್ತೀನಿ. ಅವರು ಕೆಟ್ಟದ್ದನ್ನೇ ಆದರೂ ಹೇಳಿದರೆ ನಾನು ಅದನ್ನು ಪರಿತ್ಯಾಗ ಮಾಡ್ತೇನೆ. ಪೌರಗಳಲ್ಲಿ ಪುರಗಳಲ್ಲಿ ಗ್ರಾಮಗಳಲ್ಲಿ ಉಳಿದ ಕಡೆ ಜನ ಮಾತಾಡ್ಕೊಳ್ತಿದ್ದನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿರ್ಬೇಕು, ಅದನ್ನು ಹೇಳಿ. ಆಗ ಅವನು ಹೇಳಿದ, ವೃತ್ತಗಳಲ್ಲಿ, ಬೀದಿಗಳಲ್ಲಿ, ಉದ್ಯಾನ ಉಪವನಗಳಲ್ಲಿ ನಿನ್ನ ಬಗ್ಗೆ ಜನ ಏನು ಮಾತಾಡ್ತಿದ್ದಾರೆ ಅಂತ ಅನ್ನೋದನ್ನ ಕೇಳು. ರಾಮ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ, ದೊಡ್ಡ ಕೆಲಸನೇ ಮಾಡಿದ. ಯಾರೂ ದೇವದಾನವರು ಇಂತಹ ಕೆಲಸವನ್ನು ಹಿಂದೆ ಮಾಡಿರಲಿಲ್ಲ. ಆ ಸೇತುವೆಯನ್ನ ಬಳಸಿಕೊಂಡು ರಾಮ ಲಂಕಾನಗರಕ್ಕೆ ಹೋದ. ಆ ರಾವಣನನ್ನ ಗೆದ್ದ. ಹತ್ವಾಚ ರಾವಣಂ ಸಂಖ್ಯೆ ಸೀತಾಮಾಹೃತ್ಯ ರಾಘವ ಅಮರುಷಂ ಪೃಷ್ಠತ ಕೃತ್ವ ಸ್ವವೇಷ್ಟು ಪುನರಾನಯತ್. ಒಂದೇ ಸಮಸ್ಯೆ ಇದೆ ಇಲ್ಲಿ. ಅದೇನೆಂದ್ರೆ, ರಾವಣನನ್ನು ಗೆದ್ದು ಸೀತೆಯನ್ನು ಅರಮನೆಗೆ ಕರೆತಂದ. ಆದರೆ ರಾಮ ಆ ಸೀತೆಯ ಬಗ್ಗೆ ಯಾವತ್ತೂ ಕೂಡ ಸಂದೇಹ ವ್ಯಕ್ತಪಡಿಸಲಿಲ್ಲ. ಅವಳು ದೀರ್ಘಕಾಲ ರಾವಣನ ಅರಮನೆಯಲ್ಲಿದ್ದಲ್ಲ. ಅವಳ ಚಾರಿತ್ರ್ಯದ ವಿಷಯದ ಬಗ್ಗೆ ಇವನಿಗೆ ಕೋಪವೂ ಬರಲಿಲ್ಲ, ಸಂದೇಹವೂ ಬರಲಿಲ್ಲ. ಕೀದೃಶಂ ಹೃದಯ ತಸ್ಯ ಸೀತಾ ಸಂಭೋಗಜಂ ಸುಖಂ ಅಂಕಂ ಆರೋಪ್ಯತು ಪುರ ರಾವಣೇನ ಬಲಾಧೃತಾಂ. ಈ ಯಾವ ಸೀತೆ, ಎಂಥ ಸೀತೆ ಅವಳು? ರಾವಣ ಅವಳನ್ನು ಮುಟ್ಟಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಅಪಹಾರ ಮಾಡಿಕೊಂಡು ಲಂಕೆಗೆ ಹೊರಟೋಗಿದ್ದ. ಅಂಥ ಪರಪುರುಷ ಸ್ಪರ್ಶ ಆದಂಥ ಸೀತೆಯನ್ನ ಇವನು ತನ್ನ ಮನೆಯಲ್ಲಿ ಇವತ್ತು ಸ್ವೀಕಾರ ಮಾಡಿದ್ದಾನಲ್ಲ, ಅದರಿಂದ ಇವನೇನು ಸಾಂಸಾರಿಕ ಸುಖವನ್ನು ಕಾಣಲಿಕ್ಕೆ ಸಾಧ್ಯ? ಅಶೋಕವನದಲ್ಲಿ ದೀರ್ಘಕಾಲ ಇಟ್ಟಿದ್ದ. ರಾಕ್ಷಸರ ವಶದಲ್ಲಿ ಅವಳಿದ್ಲು. ಅವಳನ್ನು ರಾಮ ಯಾವತ್ತೂ ಕೂಡ ನಿಂದೆಗೆ ಆಕ್ಷೇಪಕ್ಕೊಳಪಡಿಸಲಿಲ್ಲ. ಯಾಕೆ? ನಮ್ಮ ಹೆಂಡಂತರ ವಿಷಯದಲ್ಲಿ ಹೀಗೇನಾದರೂ ಆದರೆ ನಾವು ಅದನ್ನು ಸಹಿಸ್ಕೊಳ್ಬೇಕೋ ಹೇಗೆ? ಸಹಿಸ್ಕೊಳ್ಬೇಕಾಗ್ತದೆ ಅಂದ್ರೆ ಅವರು. ಯಾಕಂದ್ರೆ ರಾಜನಿದ್ದಂತೆ ಪ್ರಜೆಗಳು ಕೂಡ ಇರಬೇಕು. ಅಸ್ಮಾಕಮಪಿ ದಾರೇಶು ಸಹನೀಯಂ ಭವಿಷ್ಯತೆ. ದಾರ ಅನ್ನೋ ಪತ್ನಿ, ನಮ್ಮ ಪತ್ನಿಯ ಬಗ್ಗೆ ಹೀಗೆ ನಡೆದ್ರೆ ನಾವು ಅದ್ರ ಬಗ್ಗೆ ಏನು ಪ್ರತಿ ಮಾತಾಡುವಂತಿಲ್ಲ. ಮೊದಲೇ ಕರ್ಕೊಂಡು ಬರಬೇಕು, ಸುಮ್ಮನೆ ಇರಬೇಕಷ್ಟೆ. ಈ ಮಾತನ್ನು ಕೇಳಿ ರಾಮನಿಗೆ ಬಹಳ ದುಃಖ ಆಯ್ತಂತೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಈ ವಿಷಯ ಎಷ್ಟು ಸತ್ಯ ಅಂತ ಉಳಿದವರನ್ನು ಕೇಳಿದ. ಅವರು ಎಲ್ಲರೂ ನಮಸ್ಕಾರ ಮಾಡಿ ಹೇಳಿದ್ರು, ಏವಮೇತತ್, ಹೀಗೆ ಜನ ಮಾತಾಡ್ತಾ ಇರೋದು ಸತ್ಯ. ಅದನ್ನವ್ರು ಅನುಮೋದಿಸಿ ಬಿಟ್ರು. ಈಗ ಅವರೆಲ್ಲ ಹೇಳಿದ್ಮೇಲೆ ಅವರನ್ನೆಲ್ಲ ಕೊಟ್ಟು ಕಳಿಸಿದ ರಾಮ. ಈ ಕಥೆ ಏನಿದೆ, ಇದು ವಾಲ್ಮೀಕಿ ರಾಮಾಯಣದಲ್ಲಿ ನಡೀತಾ ಇರುವಂಥ ಕಥೆ ಇದೆ. ಆನಂದ ರಾಮಾಯಣದ ಪ್ರಕಾರ ಮುಂದೆ ಅದನ್ನು ನಾವು ಶ್ರವಣ ಮಾಡಬೇಕಾಗಿದೆ. ಒಬ್ಬ ಅಗಸರಾದವನು ಇಂಥ ಮಾತನಾಡಿದ ಅಂತ ಕೆಲವು ಬೇರೆ ರಾಮಾಯಣಗಳಲ್ಲಿರುವಂಥದ್ದು. ತಾತ್ಪರ್ಯದ ಬೆಳಕಿನಲ್ಲಿ ಮತ್ತು ಆನಂದ ರಾಮಾಯಣದ ಬೆಳಕಿನಲ್ಲಿ ನಾವು ಅದನ್ನು ಮುಂದೆ ಶ್ರವಣ ಮಾಡಬೇಕಾಗಿದೆ. 44ನೇ ಸರ್ಗದಲ್ಲಿ ಹೀಗೆ ಕಥೆ ಇದೆ. ದ್ವಾರಪಾಲಕನನ್ನು ಕರೆದ, ಲಕ್ಷ್ಮಣ ಭರತ ಶತ್ರುಘ್ನನನ್ನು ಕರೆದುಕೊಂಡು ಬಾ. ಅವನು ಅಲ್ಲಿ ಹೋಗಿ ಆ ಲಕ್ಷ್ಮಣ ಭರತಾದಿಗಳನ್ನು ಹೇಳಿದ, ಕರೆಸಿದ. ಏತೇಶು ಜೀವಿತಂ ಮಶ್ಯ ಮೇತೇ ಪ್ರಾಣಾಸ್ಪ್ರಿಯ ಮಮ. ಅವರೆಲ್ಲ ಬಂದ ಮೇಲೆ ದ್ವಾರಪಾಲಕ ರಾಮನಿಗೆ ಹೇಳಿದ, ಸಂಬಂಧರು ಬಂದಿದ್ದಾರೆ, ಆಯ್ತು ಅವರನ್ನೆಲ್ಲ ಒಳಗೆ ಕಳಿಸು, ನನ್ನ ಜೀವನ ಅವರನ್ನೇ ಅವಲಂಬಿಸಿದೆ. ಅವರೆಲ್ಲ ರಾಮನ ಎದುರಿಗೆ ಬಂದು ನಿಂತ್ಕೊಂಡ್ರು. ರಾಮ ಅವಾಗ ಹೇಗಿದ್ದ ಅಂದ್ರೆ, ರಾಹುಗ್ರಸ್ತನ ಅಂತ ಚಂದ್ರನಂತಿದ್ದ, ಪ್ರಭಾಶೂನ್ಯನಾಗಿದ್ದ. ಸಾಯಂಕಾಲದ ಸೂರ್ಯನಂತೆ ಅವನಿಗೆ ಕಾಂತಿಯೇ ಇರಲಿಲ್ಲ. ರಾಮನ ಪಾದಗಳನ್ನು ತಲೆಯಿಂದ ಮುಟ್ಟಿ ಅವರು ಅವನ ಆಜ್ಞೆಗಾಗಿ ಕಾಯ್ತಾ ಇದ್ರು. ಅವರೆಲ್ಲರನ್ನೂ ಆಲಿಂಗನ ಮಾಡ್ಕೊಂಡ ಕುತ್ಕೊಳ್ಳಿ ಅಂತ ಹೇಳಿದ. ನೀವು ನಮ್ಮ ಸರ್ವಸ್ವಾಗಿದ್ದೀರಿ, ನನ್ನ ಜೀವನವೂ ನೀವೇ. ನೀವು ಸಂಪಾದನೆ ಮಾಡುವಂಥ ರಾಜ್ಯವನ್ನ ನಾನು ಆಳ್ತಾ ಇದ್ದೇನೆ. ನೀವು ಶಾಸ್ತ್ರಗಳನ್ನು ಬಲ್ಲವರು,
ಬುದ್ಧ್ಯಾಚ ಪರಿನಿಷ್ಠಿತಾ, ನಿಮ್ಮ ಬುದ್ಧಿಗೆ ಬಾಲ್ಯದಿಂದಲೇ ಅಭ್ಯಾಸ ಮಾಡಿ ಪರಿಷ್ಕಾರ ಒದಗಿದೆ. ನನಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಇದೆ, ಅದನ್ನು ನಿಮ್ಮ ಎದುರಿಗೆ ಇಡ್ತೇನೆ, ಅದನ್ನು ನೀವು ನನಗೆ ವಿವರಿಸಿ ಹೇಳಿ. ನಮ್ಮ ಪ್ರಜೆಗಳ ಮನೆಗಳಲ್ಲಿ ನನ್ನ ಬಗ್ಗೆ ಮತ್ತು ಸೀತೆಯ ಬಗ್ಗೆ ಯಾವ ವಿಧವಾದ ಚರ್ಚೆ ನಡೀತಿದೆ, ಅದನ್ನು ನೀವು ಕೂಡ ನನಗೆ ಹೇಳಿ. ಪೌರಾಣ ಮಮ ಸೀತಾಯಾಮ್ ಯಾದೃಶಿ ವರ್ತದೆ ಕಥಾಹ. ಪಟ್ಟಣಿಗರು, ಪ್ರಜೆಗಳು, ಪ್ರಾಂತೀಯ ಜನರು, ಸಾಮ್ರಾಜ್ಯದಲ್ಲಿ ಇದ್ದವರೆಲ್ಲ ನನ್ನ ಬಗ್ಗೆ ಕುಚ್ಚಿತವಾದ ಭಾವನೆಯನ್ನು ಹೊಂದಿದ್ದಾರೆ. ವರ್ತತೆಯ ಮೈ ಬೀಭತ್ಸ, ನನ್ನ ಬಗ್ಗೆ ಅವರು ಹೇಸಿಗೆಯನ್ನು ಹೊಂದಿದ್ದಾರೆ. ಸಾಮೆಯ ಮರ್ಮಾಣಿ ಕ್ರಂತತೆ, ಅದು ನನ್ನ ಮನಸ್ಸಿನ ಚಿತ್ತಾ ಇದೆ ಅಂದ. ಅದು ರಾಜನಿಗಿರಬೇಕಾದಂಥ ಸಂವೇದನಾಶೀಲ ಮನಸ್ಸದು. ನೀವು ಯಾರು ಏನು ಬೇಕಾದ್ರೂ ಅನ್ನಿ, ಸಾಮ್ರಾಜ್ಯದಲ್ಲಿದ್ದಂಥ ಎಲ್ಲ ಕೋಟಿಗಟ್ಟಲೆ ಪ್ರಜೆಗಳೆಲ್ಲ ನನ್ನನ್ನು ಬೈದರೂ ಚಿಂತೆ ಇಲ್ಲ, ನನ್ನನ್ನು ಚೀಚುವುದು ಚಿಂತೆ ಇಲ್ಲ, ನಾನು ಸಿಂಹಾಸನ ಮಾತ್ರ ಕೊಡಿ ಅಂತಿರ್ತಾರೆ ಪ್ರಜೆಗಳು. ಆ ಒಂದು ಮಾತನ್ನ, ಕೆಟ್ಟ ಮಾತನ್ನು ಕೇಳಲಿಕ್ಕೆ ಅವನಿಗೆ ಸಹನ ಆಗಲಿಲ್ಲ ರಾಮನಿಗೆ. ಅದೆಂಥ ಸಂವೇದನಾಶೀಲತೆ ಅಂತ ನಾವು ಗಮನಿಸಬೇಕು. ನಾನು ಉತ್ತಮ ವಂಶದಲ್ಲಿ ಹುಟ್ಟಿದವನು, ನನ್ನ ಪತ್ನಿಯು ಒಳ್ಳೆಯ ವಂಶದಲ್ಲಿ ಹುಟ್ಟಿದವಳು. ದಂಡಕಾರಣ್ಯಕ್ಕೆ ನಾವು ಹೋದೆವು, ಸೀತೆ ಅಪಹಾರ ಆಯಿತು, ಅದೆಲ್ಲ ನಿಮ್ಗೆ ಗೊತ್ತಿದೆ. ರಾವಣನ ಹತ್ಯೆ ಆದ ಬಳಿಕ ಸೀತೆ ನಿನ್ನ ಎದುರಿನಲ್ಲೇ ಅಗ್ನಿ ಪ್ರವೇಶ ಮಾಡಿದ್ಲು ಲಕ್ಷ್ಮಣ, ಇದು ನಿನಗೆ ಗೊತ್ತಿದೆ. ಅಗ್ನಿದೇವ ಅವಳನ್ನು ನಿಷ್ಪಾಪಳು ಅಂತ ಹೇಳಿದ. ಋಷಿಗಳಲ್ಲಿದ್ದರು, ಚಂದ್ರಾದಿತ್ಯರಲ್ಲಿದ್ದರು, ವಾಯು ಅಲ್ಲಿದ್ದ, ಎಲ್ಲರೂ ಅಲ್ಲಿದ್ದರು. ಆ ಅಗ್ನಿದೇವ ಎಲ್ಲರ ಸಮ್ಮುಖದಲ್ಲೇ ನನಗೆ ಅವಳನ್ನು ಒಪ್ಪಿಸಿದ. ಆಗ ಇಂದ್ರನೂ ಅಲ್ಲಿದ್ದ. ನನ್ನ ಅಂತರಾತ್ಮಕ್ಕೆ ಸೀತೆ ಪರಿಶುದ್ಧಳು ಅಂತ ಗೊತ್ತಿತ್ತು. ಅಂತರಾತ್ಮಾಟ ಮೇ ವೇತ್ತಿ ಸೀತಾಂ ಶುದ್ಧಾಂ ಯಶಸ್ವಿನೀನ್. ಅದಕ್ಕಾಗಿ ನಾನು ಅವಳನ್ನು ಸೀತೆಯನ್ನು ನನ್ನ ಅರಮನೆಗೆ ಕರ್ಕೊಂಡು ಬಂದೆ. ಆದರೆ ಇಷ್ಟೆಲ್ಲ ನಾವು ಮುನ್ನೆಚ್ಚರಿಕೆ ವಹಿಸಿದ್ರೂ ಕೂಡ ಈ ಒಂದು ಅಪವಾದ ಎಲ್ಲ ಕಡೆ ಹರಡ್ಕೊಂಡು ಬಿಟ್ಟಿದೆ. ಅಕೀರ್ತಿರ್ಯಸ್ಯ ಗೀಯೇತ ಲೋಕೆ ಭೂತಸ್ಯ ಕಸ್ಯಚಿತ್ ಪತತ್ಯೇ ವಾಧಮಾನ್ ಲೋಕಾನ್ ಯಾವತ್ ಶಬ್ದ ಪ್ರಕೀರ್ತಿತೆ. ಇದನ್ನು ಗಮನಿಸ್ಬೇಕು ನಾವು. ಇದೊಂದು ಮಾತು, ನಾವು ಸರಿಯಾಗಿದ್ದೇವೆ, ಜನ ನಮ್ಗೆ ಏನಂದ್ರೆ ಏನು ಅಂತ ನಾವು ಎಷ್ಟೋ ಸಾರಿ ಭಾವಿಸ್ತೀವಿ. ಕೆಲವು ಮಟ್ಟಿಗೆ ಅದು ಸತ್ಯವೇ. ಆದರೆ ಇಂಥದ್ದೊಂದು ಮಾತಿದೆ, ಯಾವ ಪ್ರಾಣಿ ಅಥವಾ ಯಾವ ಮನುಷ್ಯ ಅವನ ಅಪಕೀರ್ತಿ ಈ ಎಲ್ಲ ಕಡೆ ಭೂಲೋಕದಲ್ಲಿ ಹರಡಿರ್ತದಲ್ಲ, ಆ ಅಪಕೀರ್ತಿಯನ್ನು ಕಳ್ಕೊಳ್ಳೋ ತನಕ ಅವನು ನರಕದಲ್ಲೇ ಬಿದ್ದಿರಬೇಕಾಗ್ತದೆ. ಅವನಿಗೆ ಸದ್ಗತಿ ಇಲ್ಲ. ಅವನು ಮಾಡಿದಂಥ ಎಲ್ಲ ಪುಣ್ಯಕರ್ಮಗಳ ಚೀಲಕ್ಕೆ ಈ ಅಪಕೀರ್ತಿಯನ್ನು ಯಾವುದೊಂದು ಗಂಟಿದ್ದಂತೆ, ಆ ಚೀಲ ಕರ್ಕೊಳ್ಳೋದೇ ಇಲ್ಲ ಅಲ್ಲಿ ತನಕ. ಅಕೀರ್ತಿರ್ ನಿಂದತೆ ದೇವೈರ್ ಕೀರ್ತಿರ್ ಲೋಕೇಶು ಪೂಜ್ಯತೆ ಕೀರ್ತ್ಯರ್ಥಂತು ಸಮಾರಂಭ ಸರ್ವೇಷಾಂ ಸುಮಹಾತ್ಮನಾಂ. ದೇವತೆಗಳು ಕೂಡ ಅಪಕೀರ್ತಿಯನ್ನು ನಿಂದನೆ ಮಾಡ್ತಾರೆ. ಅವತ್ತು ಕೂಡ ಅಪಕೀರ್ತಿ ಉಳ್ಳವರನ್ನ ದೇವತೆಗಳು ಸನ್ಮಾನಿಸೋದಿಲ್ಲ, ಕೀರ್ತಿಯನ್ನು ಅವರು ಶ್ಲಾಘನೆ ಮಾಡ್ತಾರೆ. ಇದೊಂದು ಕಥೆ ಇದೆ, ಎಲ್ಲೋ ಒಂದು ಕಡೆ ಕಥೆ, ಎಲ್ಲಿದಂತೂ ಇವತ್ತು ನೆನಪು ಬರ್ತಿಲ್ಲ. ಕಥೆಯ ಪಾತ್ರಗಳ ಹೆಸರುಗಳು ಕೂಡ ನನಗೆ ನೆನಪಿಲ್ಲ. ಅದೇನೆಂದರೆ, ಮುನಿಯೊಬ್ಬ ಯಾವುದೋ ಒಂದು ಅಪಕೀರ್ತಿಗೆ ಒಳಗಾಗಿದ್ದ, ಯಾವ ಕಾರಣ ಅಂತ ನೆನಪಿಲ್ಲ. ಆತ ತನ್ನ ಅವಸಾನ ಕಾಲದಲ್ಲಿ ಮೇಲೆ ಹೋದ. ದೇವತೆಗಳು ಅವನನ್ನು ಸ್ವೀಕಾರ ಮಾಡಲಿಲ್ಲ. ನೀನೆಲ್ಲ ಸರಿಯಾಗಿದ್ದೆ, ನಿನ್ನಲ್ಲಿ ಯಾವುದೇ ದೋಷ ಇಲ್ಲ, ಹೌದು, ಆದರೆ ಅಪಕೀರ್ತಿಗೊಳಗಾಗಿದ್ದೆ, ಅದನ್ನು ಕಳ್ಕೊಂಡು ಇಲ್ಲಿ ಬಾ ಅಂದ್ರು ಅವರು. ಅದು ತತ್ವ ಏನಂದ್ರೆ, ನಾನು ಸರಿಯಾಗಿದ್ದೇನೆ ಅನ್ನುವಂಥ ಹಮ್ಮು ಬಿಮ್ಮು ನಮಗೇನಿರ್ತದಲ್ಲ, ಅದೆಲ್ಲ ಸರಿಯಾದ್ದೇ. ನಿಮ್ಮ ಸಚ್ಚಾರಿತ್ರ್ಯವನ್ನ, ನಿಮ್ಮ ಧರ್ಮ ನಿಷ್ಠೆಯನ್ನ ದೇವತೆಗಳು ಮತ್ತು ಎಲ್ಲರಿಗೂ ಸಾಕ್ಷಿಯಾದಂಥ ಯಮ ಭಗವಂತ ಅದನ್ನು ಗಮನಿಸಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ನಿಮ್ಮ ಖಾತೆಯಲ್ಲಿ ಅದನ್ನ ಅವ್ರು ಹಾಗೆ ಇಟ್ಟಿರ್ತಾರೆ, ಅದನ್ನು ಹೊರ ಬರ್ಲಿಕ್ಕೆ ಬಿಡೋದಿಲ್ಲ. ಅದು ಅಕೌಂಟನ್ನು ಫ್ರೀಸ್ ಮಾಡಿಬಿಟ್ಟಿರ್ತಾರೆ. ನೀವು ಕೇಳಲಿಕ್ಕೆ ಹೋದಾಗ ಅಕೌಂಟನ್ನು ಅವ್ರು ಹೊರ ಬಿಡೋದಿಲ್ಲ, ಫ್ರೀಸ್ ಮಾಡಿರ್ತಾರೆ ಅದನ್ನು. ಕಾರಣ ಏನಂದ್ರೆ, ಅಪಕೀರ್ತಿಯನ್ನು ತೊಳ್ಕೊಂಡು ಬಾ. ಅದರ ಉದ್ದೇಶ ಏನಂದ್ರೆ, ನಮ್ಮ ಜವಾಬ್ದಾರಿ ಏನು, ಒಬ್ಬ ಧಾರ್ಮಿಕರಾದಂಥವನು, ಒಬ್ಬ ಪ್ರಜೆಯ ಜವಾಬ್ದಾರಿ ಏನಂದ್ರೆ, ಧರ್ಮಗಳನ್ನು ಮಾಡಿ ಧರ್ಮನಿಷ್ಠನಾಗಿರೋದಷ್ಟೇ ಜವಾಬ್ದಾರಿ ಅಲ್ಲ, ಲೋಕಕ್ಕೆ ಮಾದರಿ ಆಗಿರ್ಬೇಕಾದ ಜವಾಬ್ದಾರಿ. ನಾನು ಸರಿಯಾಗಿದ್ದೇನೆ, ಇನ್ನು ನನಗೆ ಯಾರೇನಂದ್ರೇನು ಅಂತ ನಾವು ಅದಕ್ಕೆ ಕಿವಿಯನ್ನು ಮುಚ್ಕೊಂಡಿರುವಂತಿಲ್ಲ. ಲೋಕಕ್ಕೆ ಮಾದರಿಯಾಗಿ ಲೋಕ ನಿನ್ನನ್ನು ಸಚ್ಚಾರಿತ್ರುವಂತ ಅಂತ ಗುರುತಿಸಬೇಕು. ಯಾಕಂದ್ರೆ ನೀನು ಯಾವ ತಪ್ಪು ನಡೆಯನ್ನು ಇಟ್ಟಿದ್ದೆ, ಯಾವ ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದೆ, ಅದು ನಾಳೆ ಲೋಕಕ್ಕೆ ಒಂದು ಮಾದರಿಯಾಗಿ, ಅದು ಕೂಡ ಕೆಟ್ಟ ಹೆಜ್ಜೆಯಲ್ಲಿ ಹೋಗಬಾರ್ದು. ಅದಕ್ಕಾಗಿ
ನೀನು ಯಾವ ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದಿ ಅಂತ ಲೋಕ ನಿನ್ನನ್ನು ಸಂದೇಹಿಸ್ತಿದೆ, ಅದು ತಪ್ಪು ಹೆಜ್ಜೆ ಅಲ್ಲ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅವರನ್ನು ಸನ್ಮಾರ್ಗಕ್ಕೆ ಹಚ್ಚಿದ ಮೇಲಷ್ಟೇ ನಮ್ಮ ಖಾತೆ ತೆರ್ಕೋತದೆ. ಅದಕ್ಕಾಗಿ ಆ ದೇವತೆಗಳು ಅವನನ್ನು ಸ್ವರ್ಗಕ್ಕೆ ಎಳ್ಕೊಳ್ಳಿಲ್ಲ, ಆ ಮುನಿಯನ್ನು. ಆತ ಮರಳಿ ಬಂದು ತನ್ನ ಗರಿಕೆ ಹುಲ್ಲಿನ ರಸ ಕುಡಿತಿದ್ದಂತೆ. ಗರಿಕೆ ಹುಲ್ಲಿನ ರಸ ಕುಡಿತಿದ್ದಾಗ ಇವನು ಮದ್ಯಪಾನನೇ ಮಾಡ್ತಿರ್ಬೋದು ಅಂತ ಉಳಿದ ಜನರಿಗೆ ಸಂದೇಹ. ಅದಕ್ಕಾಗಿ ಈಚಲ ಗಿಡದ ಕೆಳಗೆ ನಿಂತ್ಕೊಂಡು ನೀರನ್ನಾದರೂ ಕುಡಿಬಾರ್ದು ಅಂತಾರೆ. ನೀವು ಕುಡಿತಿರೋ ನೀರು ಇರ್ಬೋದು, ಅದು ಈಚಲ ಕೆಳಗೆ ಹೋಗಿ ನಿಂತ್ಕೊಂಡಿದ್ರಲ್ಲ ಆಚಾರ, ಇವಾಗೇನಾಗಿದೆ? ಇಲ್ಲಿ ಪುರಾಣ ಏನೋ ಹೇಳ್ತಾರೆ, ನೀರು ಕುಡಿಲಿಕ್ಕೆ ಅವರಿಗೆ ಈಜಲ ಗಿಡವೇ ಸಿಕ್ತೆ, ಇದರಲ್ಲಿ ಯಾಕೆ ದೋಷ ಇದ್ದಿರಬಾರ್ದು ಅಂತ ಜನ ಸಂದೇಹಿಸ್ತಾರೆ. ಅದಕ್ಕಾಗಿ ಮನುಷ್ಯ ಶುದ್ಧನಾಗಿರ್ಬೇಕು, ಬೇರೆಯವ್ರಿಗೆ ಮಾದರಿ ಆಗಿರಬೇಕು. ಯಾಕಂದ್ರೆ ನಾಳೆ ಮತ್ತೊಬ್ಬ ಆಚಾರ್ಯರು ಈಜಲ ಗಿಡಕ್ಕಾಗಿ ಕುತ್ಕೊಂಡು ನೀರು ಕುಡಿದಿದ್ರು, ನಾನು ನೀರೇ ಕುಡಿತಿದ್ದೇನೆ ಅಂತ ಅನ್ಬೋದು ಮತ್ತೊಬ್ಬ. ಆತ ಕುಡಿದಿದ್ದ ಮಧ್ಯವೇ ಇರ್ಬೋದು, ಆದರೆ ಈಜಲ ಕೆಳಗೆ ಕುತ್ಕೊಂಡು ನಾನು ನೀರೇ ಕುಡಿದಿದ್ದೆ, ಕುಡಿಲಿಕ್ಕೆ ಅವ್ರ ಮಾದರಿ ಆಗಿದ್ದಾರೆ ನನಗೆ ಅನ್ಬೋದು ಅವನು. ಆತ ತನ್ನ ದುಷ್ಕೃತ್ಯವನ್ನು ನೀವು ಮಾಡಿದಂತಹ ನಡೆಯಿಂದ ಮುಚ್ಚಿ ಹಾಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು. ಅದಕ್ಕಾಗಿ ಮನುಷ್ಯ ಬಹಳ ದೂರ ಇರಬೇಕು. ಹುತ್ತದಲ್ಲಿ ಹಾವು ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದು ಹುತ್ತದಿಂದ ದೂರ ಇರಬೇಕಾದ ಮನುಷ್ಯನ ಕರ್ತವ್ಯ. ಅದರಂತೆ ಈಚಲ ಗಿಡ ಅಂತ ಒಂದು ಸಾಂಕೇತಿಕವಾದಂಥ ನಿರೂಪಣೆ ಅಷ್ಟೇ. ಎಲ್ಲ ವಿಧವಾದಂಥ ನಮ್ಮ ಎದುರಿಗಿನ ನಮ್ಮ ಮನೆಯ ಸುತ್ತಮುತ್ತಲಿನ ಆವರಣ ಏನಿದೆ, ಕಾಂಪೌಂಡ್ ಏನಿದೆ, ಆ ಕಾಂಪೌಂಡ್ ಯಾವತ್ತೂ ಬೀಳದೇ ಇರುವಂತೆ ನೋಡ್ಕೊಳ್ಬೇಕು. ನಾವು ಮಾಡುವಂಥ ಎಷ್ಟೋ ಆಚರಣೆಗಳು ಇವು ಕೆಲವು ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ಕೆಲವು ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು, ಕೆಲವು ಧರ್ಮವೂ ಹೌದು ಸಂಸ್ಕೃತಿಯೂ ಹೌದು. ಅಂತೂ ಮನೆಯ ಸುತ್ತಲಿನ ಆವರಣವನ್ನು ಯಾವತ್ತೂ ಕೂಡ ಬೀಳದೇ ಇರುವಂತೆ ನೋಡ್ಕೊಳ್ಬೇಕಾದ್ದು ನಮ್ಮ ಜವಾಬ್ದಾರಿ. ಈಚಲ ಗಿಡದ ಕೆಳಗೆ ಹೋಗಿ ಕೂತ್ಕೊಳ್ಬಾರ್ದು ಅಂತ ಅನ್ನೋದೇನಿದೆ, ಅದು ಮನೆಯ ಸುತ್ತಲಿನ ಕಾಂಪೌಂಡ್ ಅಷ್ಟೇ. ಮದ್ಯವನ್ನು ಪಾನ ಮಾಡಬಾರ್ದು ಅನ್ನೋದು ಮನೆ. ಈಜಲ ಗಿಡದ ಸಮೀಪಕ್ಕೆ ಹೋಗಬಾರ್ದು ಅಂತ ಮತ್ತು ಎಷ್ಟೋ ಕಾರ್ಯಗಳನ್ನು ಮಾಡಬಾರ್ದು. ಅಷ್ಟಾಂಗ ಬ್ರಹ್ಮಚರ್ಯ ಇತ್ಯಾದಿಗಳೆಲ್ಲ ಇದರಲ್ಲೇ ಸೇರೋದು. ನಮ್ಮ ಮನಸ್ಸು ಶುದ್ಧ ಆಗಿದ್ರೆ ಸರಿ, ನಾವೇನು ಮಾಡಿದ್ರೇನು ಆಗೋದಿದೆ, ನಾವೆಲ್ಲಿ ಹೋದ್ರೆ ಏನಾಗೋದಿದೆ, ಯಾರನ್ನು ನೋಡಿದ್ರೆ ಏನಾಗೋದಿದೆ ಅಂತನೋ ಮಾತೇನಿದೆ, ಅದು ಧಾರ್ಷ್ಟ್ಯದ ಮಾತಾದೀತು, ಅದು ಮತ್ತೊಬ್ಬರಿಗೆ ಮಾದರಿ ಆದೀತು. ನಾವು ಅಲ್ಲಿ ಹೋಗಿ ಏನೋ ದುಷ್ಕೃತ್ಯ ಮಾಡದೇ ಇರ್ಬೋದು, ಅವ್ರು ಅಲ್ಲಿ ಹೋಗಿ ದುಷ್ಕೃತ್ಯ ಮಾಡಿ ಯಾರು, ಅವ್ರಿಗೆ ನಾವು ಮಾದರಿ ಆಗಿಬಿಡ್ತೇವೆ. ಯಜ್ಜದ ಆಚಾರ ಶ್ರೇಷ್ಠ ತತ್ವದೇವೇಕರೋ ಜನಃ ಸ್ವಯಂ ಪ್ರಮಾಣಂ ಕುರುತೆ ಲೋಕಸ್ತದನ್ನು ವರ್ತದೆ ಅಂತ ಭಗವದ್ಗೀತೆ ಮಾತು. ಅವನು ಹೇಗೆ ನಡ್ಕೋತಾನೋ, ಮಹಾತ್ಮ ಹೇಗೆ ನಡ್ಕೋತಾನೋ ಹಾಗೆ ಜನರು ನಡ್ಕೊಳ್ತಾರೆ. ಸ್ವಯಂ ಪ್ರಮಾಣಂ ಕುರುತೆ, ಆತ ಯಾವುದನ್ನು ಪ್ರಮಾಣವನ್ನಾಗಿ ಮಾಡ್ತಾನೋ ಅದನ್ನು ಜನ ಅನುಸರಣೆ ಮಾಡ್ತಾರೆ. ಅದಕ್ಕಾಗಿ ಶಾಸ್ತ್ರದ ಕಟ್ಟುಪಾಡುಗಳು ಬಹಳ ಕಠೋರ. ಏಕೆ ಅಂತಂದರೆ ನಿಮಗೆ ಒಂದು ನಡೆಯಿಂದ, ನೀವಿಟ್ಟಂಥ ಒಂದು ಹೆಜ್ಜೆಯಿಂದ ಏನೇನು ಪರಿಣಾಮ ಆಗ್ಬೋದು, ನಿಮ್ಮ ಸುತ್ತಮುತ್ತಲಿರುವಂಥ ಕುಟುಂಬ, ಆಪ್ತೇಷ್ಟರು, ಸಮಾಜ, ಇದರ ಮೇಲೆ ಏನು ಪರಿಣಾಮ ಆಗ್ಬೋದು ಅಂತ ಅನ್ನೋದನ್ನು ನೀವು ಇವತ್ತು ಕುಳಿತು ನಿರ್ಧಾರ ಮಾಡಲಾರ್ರೆ ಮತ್ತು ಅದನ್ನು ಊಹಿಸಲಾರದು ಕೂಡ. ಯಾಕೆಂದರೆ ನಾವಿಟ್ಟಂಥ ಎಷ್ಟೋ ಹೆಜ್ಜೆಗಳು ಈಗ ಇನ್ನು 50 ವರ್ಷದ ನಂತರ, ಇನ್ನು 100 ವರ್ಷದ ನಂತರ ಜನಮಾನಸದ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಶಾಸ್ತ್ರದ ಆಚರಣೆಗಳನ್ನು ನೀವು ಅದನ್ನು ಮನೆ ಅಂತ ತಿಳ್ಕೊಳ್ದೆ, ಮನೆಯ ಕಾಂಪೌಂಡ್ ಅಂತ ತಿಳ್ಕೊಂಡ್ರೂ ಕೂಡ ಅಷ್ಟು ಕಠೋರವಾಗಿ ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳೋದು ಈ ಉದ್ದೇಶಕ್ಕಾಗಿಯೇ. ಅದಕ್ಕಾಗಿ ಅಕೀರ್ತಿಯನ್ನು ದೇವತೆಗಳೆಂದೂ ಕೂಡ ಮನ್ನಿಸೋದಿಲ್ಲ. ಆ ಋಷಿ ಮತ್ತೆ ಭೂಲೋಕಕ್ಕೆ ಬಂದು ತನ್ನ ಅಪಕೀರ್ತಿಯನ್ನು ಕಳ್ಕೊಂಡು ಹೋಗಬೇಕಾಯಿತು ಅಂತ ಮಾತಿದೆ. ಆ ಋಷಿಯ ಹೆಸರು, ಆತರ ಇದ್ದಂಥ ಪ್ರದೇಶ ಇದನ್ನೆಲ್ಲ ಮತ್ತೊಮ್ಮೆ ತಿಳಿದು ಬಂದರೆ ಅದನ್ನು ಮುಂದೊಮ್ಮೆ ಹೇಳ್ತೇನೆ. ನಾನು ಲೋಕಾಪವಾದ ಭಯಕ್ಕಾಗಿ ಪ್ರಾಣಿಗಳನ್ನು ಪರಿತ್ಯಾಗ ಮಾಡ್ತೇನೆ ಅಂತ ಅವನು. ಇವತ್ತು ಇರ್ತಾರೆ, ಅಪವಾದ ಬಂದ ಕೂಡಲೇ ಕುರ್ಚಿಯಿಂದ ಕೆಳಗಿದ್ದ ಇಳಿದವರು ಇವತ್ತು ಕೂಡ ಇದ್ದಾರೆ. ತಾವು ಸರಿಯಾಗಿದ್ದರೂ ಕೂಡ ಅಪವಾದ ಬಂದಿದ್ದೆಲ್ಲ, ಹಾಗಾಗಿ ನಾನು ಆ ಕುರ್ಚಿ ಮೇಲೆ ಇರಬಾರ್ದು ಅನ್ನೋರು ಇದ್ದಾರೆ. ನಾನೀಗ ನಿಮ್ಮನ್ನೂ ಪರಿತ್ಯಾಗ ಮಾಡ್ತೇನೆ ಬೇಕಾದರೆ. ಹೀಗಿರುವಾಗ ಸೀತೆಯ ತ್ಯಾಗದಲ್ಲಿ ನಾನು ನಿಷ್ಠನಾಗಿದ್ದೇನೆ ಅಂತ ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ? ನಾನೀಗ ಶೋಕದಲ್ಲಿ ಮುಳುಗಿ ಹೋಗಿದ್ದೇನೆ, ಅದನ್ನು ನೀವು ನೋಡಿದ್ದೀರಿ. ಇಂಥ ದೊಡ್ಡ ದುಃಖ ನನಗೆ ಹಿಂದೆಂದೂ ಬಂದಿರಲಿಲ್ಲ. ಲಕ್ಷ್ಮಣ, ಇದು ನನ್ನ ಆಜ್ಞೆ. ನಾಳೆ ಬೆಳಗಾಗುವುದರೊಳಗೆ ಸುಮಂತ್ರನನ್ನ ಸಾರಥಿಯನ್ನಾಗಿ ಮಾಡಿ ಸೀತೆಯನ್ನು ಅದರಲ್ಲಿ ಕುಳ್ಳಿರಿಸಿ ಗಡಿಯಿಂದ ಆಚೆಗೆ ಅವಳನ್ನು ಬಿಟ್ಟು ಬಾ. ಆ ಕಡೆ ವಾಲ್ಮೀಕಿಯ ದಿವ್ಯಾಶ್ರಮ ಇದೆ. ರಾಮ ಇದನ್ನು ಆಲೋಚನೆ ಮಾಡಿದ್ದ. ಅವಳು ಎಲ್ಲೋ ಬಿಟ್ಟು ನಿರ್ಗತಿಗಳನ್ನಾಗಿ ಮಾಡಲಿಲ್ಲ ಅವಳನ್ನ. ತಮಸಾ ನದಿಯ ತೀರದ ಆ ದಿವ್ಯಾಶ್ರಮದಲ್ಲಿ ಅವಳನ್ನು ಬಿಟ್ಟು ಬಾ. ನನ್ನ ಮಾತಿನಂತೆ ನಡ್ಕೊಳ್ಬೇಕಾದ ನಿನ್ನ ಕರ್ತವ್ಯ. ಇದಕ್ಕೆ ಪ್ರತಿಯಾಗಿ ನೀನೇನು ಮಾತಾಡಬೇಡ. ಸೀತೆ ಶುದ್ಧಳು, ಇಂಥ ಯಾಕೆ ಆಲೋಚನೆ ಮಾಡಿದ್ರೆ ನೀನು ನನ್ನನ್ನು ಕೇಳಬೇಡ.
ಏನಾದರೂ ಪ್ರತಿರೋಧ ತೋರಿಸಿದ್ರೆ ನನಗಿದರಿಂದ ಹೆಚ್ಚಿನ ಅಸಮಾಧಾನವೇ ಆಗ್ತದೆ. ನನ್ನ ಪಾದದ ಮೇಲೆ, ನನ್ನ ಜೀವನದ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೇನೆ ನಾನು. ಪಾದ ಅಂತಂದ್ರೆ ತನ್ನದೇ ಆದ ಪಾದದ ಮೇಲೆ ಆತ ಆಣೆ ಇಟ್ಟ. ತನ್ನ ಪಾದಕ್ಕೆ ಆ ಲಕ್ಷ್ಮಣ, ರಾಮನ ಪಾದಕ್ಕೆ ಮಿಕ್ಕ ಲಕ್ಷ್ಮಣ ಎರಗತ್ತಿದ್ನಾದ್ರಿಂದ ಆ ಪಾದದ ಮೇಲೆ ಆಣೆ ಇಟ್ಟದ್ದು ರಾಮನ ಅಭಿಪ್ರಾಯ ಇದ್ದಿರಬೇಕು. ಇದಕ್ಕೆ ಯಾವುದೋ ಸಮಜಾಯಿಸಿ ಬೇಡ. ಸೀತೆ ಶುದ್ಧಳು, ನೀನಾಗ ತಲೆ ಕೆಡಿಸ್ಕೋಬೇಕು ಅನ್ನುವಂಥ ಸಮಜಾಯಿಸಿ ಬೇಡ. ನಾನು ಇದನ್ನ ಮಾಡಲೇಬೇಕು. ಅದಕ್ಕೇನಾದರೂ ಪ್ರೀತಿ ತೋರಿಸಿದ್ರೆ ನೀವು ನನ್ನ ಶತ್ರುಗಳೇ. ಅವಳಿಗೊಂದು ಬಯಕೆಯೂ ಹೀಗೆ ಈ ಸಂದರ್ಭದಲ್ಲಿ ಇದೆ, ಅದನ್ನು ಅವಳು ವ್ಯಕ್ತಪಡಿಸಿದ್ದಾಳೆ. ಅವಳು ಅದರಂತೆ ಆಶ್ರಮಕ್ಕೆ ಹೋಗಲಿ. ರಾಮನ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ರಾಮ ಅರಮನೆಯೊಳಗೆ ಹೊರಟು ಹೋದ. ದೀರ್ಘವಾಗಿ ನಿಟ್ಟುಸಿರು ಬಿಡ್ತಿದ್ದ. ಇದು ರಾಮ ಏನು ಮಾಡಬೇಕಾಗಿತ್ತು? ಹಿಂದೊಂದ್ಸರಿ ಸೂಕ್ಷ್ಮವಾಗಿ ಹೇಳಿದ್ದೆ ಅಂತ ನೆನಪು. ಇಂಥದೇ ಒಂದು ಸಂದರ್ಭ ಇಂಗ್ಲೆಂಡಿನ ಯಾವನೊಬ್ಬ ರಾಜಕುಮಾರನಿಗೆ ಬಂದಿತ್ತಂತೆ. ರಾಜಕುಮಾರರು, ಇಂಗ್ಲೆಂಡಿನ ರಾಜಕುಮಾರರು, ರಾಜವಂಶದ ರಾಜಕುಮಾರರು ಒಬ್ಬಳನ್ನು ಮದುವೆ ಆಗಬೇಕಾದ್ರೆ ಅದಕ್ಕೆ ಚರ್ಚಿನ ಅನುಮೋದನೆ ಬೇಕಂತೆ. ಡ್ಯೂಕ್ ಆಫ್ ವಿಂಡ್ಸರ್ ಅಂತ ನಂಗೆ ನೆನಪು. ವಿಂಡ್ಸರ್ ಅಂತ ಒಂದು ಪ್ರದೇಶ, ಅದರ ಡ್ಯೂಕ್, ಅದರ ರಾಜಕುಮಾರ. ಅವನು ಮದುವೆ ಆಗಬೇಕಾದ್ರೆ ಮದುವೆ ಆಗುವ ಹುಡುಗಿಯನ್ನ ಆ ಚರ್ಚ್ ಅನುಮೋದಿಸಲಿಲ್ಲ. ಚರ್ಚೋ ಅಥವಾ ಮಹಾರಾಣಿಯೋ ಅವನ ಅಪ್ಪನೋ ಯಾರೋ ಚರ್ಚೆ ಇದ್ದಿರಬೇಕು, ಅನುಮೋದಿಸಲಿಲ್ಲ. ಅವನು ಆ ಡ್ಯೂಕ್ನ ಸ್ಥಾನದಲ್ಲಿ ಇರ್ಲಿಕ್ಕೆ ಅಪೇಕ್ಷೆ ಪಡಲಿಲ್ಲ. ಅದು ನಾನು ಅವಳನ್ನು ಮದುವೆ ಆಗ್ತೇನೆ, ನನಗೆ ಅವಳು ಬೇಕು, ಅಲ್ಲಿದ್ದು ಕೂಡ ನಾನು ಆ ಡ್ಯೂಕ್ನ ಸ್ಥಾನದಲ್ಲಿ ಅಪೇಕ್ಷೆ ಪಡೋದಿಲ್ಲ, ನಾನು ಕೆಳಗೆ ಹೋಗ್ತೇನೆ ಅಂತ ಅವನು. ಅದು ಒಂದು ಮಾದರಿಯೇ, ಅವ್ನು ಮೆಚ್ಚಬೇಕಾದ್ದೆ ಅದನ್ನು. ಯಾಕೆಂತಂದ್ರೆ ಅವಳು ಮದುವೆ ಆಗಿಯೂ ಕೂಡ ನಿಮ್ಮೆಲ್ಲ ಅವನು ವಿರೋಧವನ್ನು ಪಟ್ಕೊಂಡು ಇದೇ ಸ್ಥಾನದಲ್ಲಿ ಇರ್ತೀನಿ ಅಂತ ಅವನು ಹಠ ಹಿಡಿಯಲಿಲ್ಲ. ಆ ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತ ಅವನು ಅಪೇಕ್ಷೆ ಪಟ್ಟ. ರಾಮ ಏನು ಮಾಡ್ಬೋದಿತ್ತು? ಸೀತೆಯನ್ನ ನಾನು ಪರಿತ್ಯಾಗ ಮಾಡ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ, ಸಿಂಹಾಸನವನ್ನು ಬೇಕಾದ್ರೆ ಪರಿತ್ಯಾಗ ಮಾಡ್ತೇನೆ ಅಂತ ಅವನು ಅನುಭವದಿತ್ತೋ ಹೇಗೆ ಅಂತ ಇದು ಮಾತನ್ನ ಯಾಕೆ ಕೇಳಿದೆ ಅಂದ್ರೆ, ಹೀಗೆ ಮಾಡ್ಬೋದಿತ್ತಲ್ಲ ರಾಮ ಅಂತ ಒಬ್ರು ಕೇಳಿದ್ರು ನನ್ನ. ರಾಮನಿಗೂ ಆ ಡ್ಯೂಕ್ ಆಫ್ ವಿಂಡ್ಸರ್ಗೂ ವ್ಯತ್ಯಾಸ ಏನಂದ್ರೆ, ಡ್ಯೂಕ್ ಆಫ್ ವಿಂಡ್ಸರ್ ಪರಬ್ರಹ್ಮನ ಅವತಾರ ಅಲ್ಲ, ಜಗತ್ತಿನ ಶಿಕ್ಷಣಕ್ಕಾಗಿ ಆತ ಹುಟ್ಟಿ ಬಂದವನಲ್ಲ. ರಾಮ ಪರಬ್ರಹ್ಮ, ಜಗತ್ತಿಗೆ ಏನು ಮಾಡಬೇಕು ಅಂತ ತೋರ್ಸ್ಲಿಕ್ಕಾಗ ಅವನು ಹುಟ್ಟಿ ಬಂದವನು. ರಾಮ ಸೀತೆಯನ್ನು ಪರಿತ್ಯಾಗ ಮಾಡದೆ ಅವಳ ಜೊತೆ ತಾನೂ ಅರಣ್ಯಕ್ಕೆ ಹೋಗಿ ಸಿಂಹಾಸನವನ್ನ ಭರತನಿಗೋ ಲಕ್ಷ್ಮಣನಿಗೋ ಒಪ್ಪಿಸ್ಕೊಡ್ಬೋದಿತ್ತು. ಅಲ್ಲಿ ಆತ ಕೊಟ್ಟ ಸಂದೇಶ ಏನಂದ್ರೆ, ನೀವು ಸಿಂಹಾಸನ ಕಂಟಿಕೊಂಡಿರ್ತೀರಿ ಅಂತ ಆದ್ರೆ ಸರಿಯಾಗಿರಿ, ಸರಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ ಸಿಂಹಾಸನವನ್ನು ಬಿಟ್ಟುಕೊಡಿ ಅಂತ ಸಂದೇಶ. ತಾನು ಸಿಂಹಾಸನದಲ್ಲಿ ಆತ ಕೂತ್ಕೊಂಡ ರಾಜನಾಗಿ ಮುಂದುವರೆದ ಏಕೆ ಅಂದ್ರೆ, ಅವನು ರಾಜರಾಜೇಶ್ವರನಾದ್ರಿಂದ ಪ್ರಜೆಗಳಿಗೆ ಯೋಗ್ಯನಾಗಿ ಆತ ಬದುಕಬೇಕು ಅಂತ ತೋರಿಸಿಕೊಡ್ಲಿಕ್ಕೆ ಹುಟ್ಟಿದ್ದನಾದ್ರಿಂದ ಸೀತೆಯನ್ನು ಬಿಟ್ಟುಕೊಟ್ಟು ಸಿಂಹಾಸನದಲ್ಲಿ ಉಳಿದ. ನಿಮಗೆ ನನ್ನಂತ ನಡ್ಕೊಳ್ಳಿಕ್ಕೆ ಆಗದೇ ಇದ್ರೆ ಸಿಂಹಾಸನವನ್ನು ಬಿಟ್ಟು ಕೆಳಗಿರಿ, ಆದರೆ ಆ ತಪ್ಪು ಮಾಡಿ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಡ್ರಿ ಅಂತ ಮುಂದಿನ ಆಡಳಿತಗಾರರಿಗೆ ಅವನು ತೋರಿಸಿದ. ಅದಕ್ಕಾಗಿ ಅದೇ ಆ ಡ್ಯೂಕ್ ಆಫ್ ವಿಂಡ್ಸರ್ನಿಗೂ ರಾಮನಿಗೂ ಇರುವಂಥ ವ್ಯತ್ಯಾಸ ಅಂತ ಹಿಂದೊಂದ್ಸರಿ ಯಾವಾಗ ಒಬ್ಬರು ಪ್ರಶ್ನೆ ಕೇಳಿದಾಗ ಅಥವಾ ಚರ್ಚೆ ಮಾಡಿದಾಗ ಅವ್ರು ನಮ್ಮಲ್ಲಿ ಒಂದು ಹೊಳದಂಥ ಉತ್ತರ ಆ ಸಂದರ್ಭದಲ್ಲಿ. ಅದನ್ನು ಇವತ್ತು ನಾನು ನಿಮ್ಮೆದುರಿಗೆ ಹೇಳಿದಷ್ಟೇ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 45ನೇ ಸರ್ಗ ಮುಕ್ತಾಯ ಆಗಿದೆ.